SDMC ಸಭೆ ಇತ್ತು. 7ನೇ ದಿವಸ ಈ ತಂಡ ಎಲ್ಲ ವರ್ಗದ ಕೋಣೆಗಳ ಒಂದು ಸಮಗ್ರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತು 3ನೇ ದಿವಸ ಶಾಲಾ ಪಾಲಕರ ಪೋಷಕರ ಸಭೆಯನ್ನು ಕುರಿತು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ SDMC ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಭಾಗ್ಯಮಣಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸದಸ್ಯರು ಮಾಡಬೇಕಾಗಿ ಅದೇ ರೀತಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ನಮ್ಮ SDMC ಕಮಿಟಿಯ ಸಲಹಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮುಜುಬ್ ವಿಧಾನಸಭೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮ ಅದೇ ತರನಾಗಿ ಈ ಕಾರ್ಯಕ್ರಮದ ಪೂರ್ಣ ಉಸ್ತುವಾರಿ ವಹಿಸಿರ್ತಕ್ಕಂಥ ಯೋಜನಾ ಸಾಮಾಜಿಕ ಪರಿಶೋಧನಾ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ ಎಣ್ಣಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಭಾರಿಗಳು ಅವರನ್ನು ನಮ್ಮ ಸಂಘು ಪಡಿಸಕ್ಕೆ ಸಂಘು ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ. ಇನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ವೈಟಿ ಗುರು ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು. ಅವರನ್ನು ಕೂಡ ನಮ್ಮ ಅಸಂಗಿಯವರು ಹೂಗುಚ್ಛವನ್ನು ಕೊಟ್ಟು ನಮ್ಮ ಮುಖ್ಯಗಳನ್ನು ಸ್ವಾಗತ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಹಿರಿಯ ಮಂಡ್ಯ ಬಸವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡಬೇಕು. ಇನ್ನೋರ್ವ ನಮ್ಮ SDMC ಸದಸ್ಯರಾಗಿರ್ತಕ್ಕಂಥ ಶ್ರೀ ಅಮೋಲ್ಕಿ ಪೂಜಾರಿ ಅವರನ್ನ ನಮ್ಮ ಸದಸ್ಯರವರು ಹೂಗುಚ್ಛವನ್ನು ಕೊಟ್ಟು ಇನ್ನು ನಾನು ನಿಮ್ಮೆಲ್ಲರನ್ನ ಈ ವೇದಿಕೆ ಪರವಾಗಿ ಕುರಿತು ಊರಿಗೆ ಬರೋಕ್ಕಾಗುವುದಿಲ್ಲ. ನಿಮ್ಮೆಲ್ಲರನ್ನ ನಾನು ಸ್ವಾಗತ ಅಂತ ಮಾತಾಡ್ತೀನಿ. ಎಲ್ಲ ನನ್ನ ಪಾಲಕ ಸಹೋದರ ಸಹೋದರಿಯರೇ, 2022-23ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಶಾಲಾ ಶೈಕ್ಷಣಿಕ ವಿಚಾರವಾಗಿ ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯಕ್ರಮ 3ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ 3ನೇ ಹಂತ ಬಂದುಬಿಟ್ಟಿದೆ. ಈ ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಈ ತಂಡದ ನಾಯಕರಾಗಿರ್ತಕ್ಕಂಥ ಸಂಗಮೇಶ್ ಎಣ್ಣಿಯವರು ಈಗ ಕಾರ್ಯಕ್ರಮದ ಸವಿಸ್ತಾರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸಮಸ್ಯೆಗಳನ್ನು ನೀವು ಕೂಡ ಅವರು ಹೇಳಿದ ನಂತರ ನಂತರ ಅವ್ರು ಏನು ಹೇಳ್ತಾರ ಆ ಮಾತುಗಳನ್ನ ಸಮಾನದಿಂದ ಆಲಿಸಿ ನಮ್ಮ ಏನು ಸಮಸ್ಯೆಗಳದಾವ ಅವ್ರ ಜೊತೆಗೆ ಹೇಳಿ ಚರ್ಚಿಸಿ ನಾವು ಬಗೆಹರಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಸರ್ ಅವ್ರನ್ನ ನಾನು ಕಾರ್ಯಕ್ರಮ
ಸಾಮಾಜಿಕ ರಕ್ಷಣಾ ನಿರ್ದೇಶನಾಲಯ ಜಿಲ್ಲಾ ಪಂಚಾಯತ್ ವಿಜಯಪುರದ್ದು ಹೇಳಿ ಮೊದಲ ಬಾರಿಗೆ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ತರಗತಿಗಳು ಬರ್ತಾ ಇವೆ. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಸರ್ಕಾರದ ಏನು ಯೋಜನೆಗಳಿವೆ, ಸರ್ಕಾರದ ಚಟುವಟಿಕೆಗಳಿವೆ, ಆ ಎಲ್ಲ ಚಟುವಟಿಕೆಗಳನ್ನ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಮಹತ್ವಾಕಾಂಕ್ಷೆ ಇದೆ. ಹಾಗಾಗಿ ಆ ಯೋಜನೆ ಫಲಶ್ರುತಿಯಾಗಿ ಇವತ್ತು ನಿಮ್ಮ ಶಾಲೆಯ ಶಾಲಾ ಸಭೆ ಮತ್ತು ಪೋಷಕರ ಸಭೆ ಮಾಡ್ತಾರೆ. ಈಗಾಗಲೇ 2 ದಿನಗಳ ಕಾಲಾವಧಿಯಲ್ಲಿ ಶಾಲೆಯಲ್ಲಿ ಯಾವ್ಯಾವ ದಾಖಲಾತಿಗಳನ್ನ ಮಕ್ಕಳ ಮಾಹಿತಿಗಳನ್ನ ಮತ್ತು ಪೋಷಕರ ಮಾಹಿತಿನ ತಗೊಂಡಿದ್ದೀವಿ. ಯಾವ ಮಾಹಿತಿಯ ತಗೊಂಡಿದ್ದೀವಿ ಅದರ ಮುಂದೆ ಬರ್ತಾ ಇದೆ. ಹಾಗಾಗಿ ಇನ್ನು ಈ ಶಾಲಾ ಸಭೆಯ ವೇದಿಕೆ ಮೇಲೆ ಸದಸ್ಯರಾಗಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರವರೇ, SDMC ಎಲ್ಲ ಸದಸ್ಯರವರೇ, ಗ್ರಾಮ ಪಂಚಾಯತಿಯ ಸದಸ್ಯರೇ, ಈ ಶಾಲೆಯ ಆತ್ಮೀಯ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕರು, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪಾಲಕರೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನೋಡಲು ಅಧಿಕಾರಿಯಾಗಿ ನಮ್ಮ ಕಾರ್ಯ ನಿರ್ದೇಶಕರಾಗಿರ್ತಕ್ಕಂಥ ಆಗಮಿಸ್ತಾರೆ. ಬೇರೆ ಕಡೆ ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮ ಮುಗಿಸಿ ವೇದಿಕೆ ಮೇಲೆ ಕೂಡ ಭಾಷಣ ಆಗ್ತಾರೆ. ಎಲ್ಲರಿಗೂ ಕಾರ್ಯಕ್ರಮ ಮಾಡ್ತಾರೆ. ಏನು ಸಮಗ್ರ ಶಿಕ್ಷಣ ಅಂತಾನೆ, ಯಾಕೆ ಸಮಗ್ರ ಶಿಕ್ಷಣ ಇಟ್ಬಿಟ್ಟು ಸಾಮಾಜಿಕ ಪರಿಶೋಧನೆ ಒಳಪಡಿಸ್ತಾ ಇದ್ದೀವಿ ಶಾಲೆಗಳಲ್ಲಿ? ಮಕ್ಕಳ ಸರ್ವಾಂಗೀಣವಾಗಿರ್ತಕ್ಕಂಥ ಬೆಳವಣಿಗೆಗೋಸ್ಕರ ಶಾಲೆಯಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಬೇಕಾಗಿದೆ, ಸರ್ಕಾರಿ ಶಾಲೆಗಳನ್ನ ಬಲಪಡಿಸಬೇಕಾಗಿದೆ, ಮಕ್ಕಳ ಸಂಖ್ಯೆನ ದ್ವಿಗುಣಗೊಳಿಸಬೇಕಾಗಿದೆ. ಹಾಗಾಗಿ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಉದಾಹರಣೆಗೆ ಮಕ್ಕಳಿಗೋಸ್ಕರವಾಗಿ ಎಲ್ಲಾ ಶಾಲೆಗಳಲ್ಲಿ ಬೋಧನಾ ಶುಲ್ಕ ಉಚಿತವಾಗಿರ್ತಕ್ಕಂಥ ಪ್ರವೇಶ ಕೊಡ್ತಾ ಇದ್ವಿ. ಇದು ಮಕ್ಕಳಿಗೆ ಮಧ್ಯಾಹ್ನದ ವಿಷಯ ಊಟ ಕೊಡ್ತಾ ಇದ್ವಿ. ಅವರ ಪೌಷ್ಟಿಕತೆ ಹೆಚ್ಚಿಸಬೇಕಾಗಿದೆ, ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಆಹಾರನ ಕೊಡ್ತಾ ಇದ್ವಿ. ಅವರಿಗೆ ಬಟ್ಟೆ ಕೊಡ್ತಾ ಇದ್ವಿ, ಬಾಳೆಹಣ್ಣು ಕೊಡ್ತಾ ಇದ್ವಿ, ಶಂಗಾಚಿಕ್ಕಿ ಕೊಡ್ತಾ ಇದ್ವಿ, ಜೊತೆಗೆ ಉಚಿತವಾಗಿರ್ತಕ್ಕಂಥ ಪಠ್ಯ ಪುಸ್ತಕನ ಕೊಡ್ತಾ ಇದ್ವಿ, ಉಚಿತವಾಗಿ ಸಮವಸ್ತ್ರ ಕೊಡ್ತಾ ಇದ್ವಿ, ಉಚಿತವಾಗಿ ಶೂ ಅಂಡ್ ಸಾಕ್ಸ್ ಕೊಡ್ತಾ ಇದ್ವಿ ಅಲ್ವಾ? ಯಾಕೆ? ಎಲ್ಲ ಮಕ್ಕಳು ಕಲಿಬೇಕಾಗಿದೆ, ಕಲಿಬೇಕಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಸರ್ಕಾರಿ ಶಾಲೆ ಪ್ರಗತಿಯನ್ನು ಮಕ್ಕಳ ದ್ವಿಗುಣಗೊಳಿಸಬೇಕಾಗಿದೆ. ಉದ್ದೇಶಕ್ಕೋಸ್ಕರ ಸರ್ಕಾರ ಅನೇಕ ಯೋಜನೆಗಳನ್ನ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಆದ್ರೂ ನಮ್ಮ ಶಾಲೆಯಲ್ಲಿ 350 ಜನ ಮಕ್ಕಳು ಇದ್ದಾರೆ, ದಾಖಲಾತಿಗಳಿದೆ. ಅರೆ ಬಂದಿರತಕ್ಕಂಥ ಪಾಲಕರ ಸಂಖ್ಯೆ ಎಷ್ಟು? ಯಾಕೆ ಆ ಸೌಲಭ್ಯ ತಗೊಳ್ತಾ ಇಲ್ವಾ? ತಗೊಳ್ತಾ ಇದೀವಲ್ಲ, ತಗೊಳ್ತಾ ಇದೀವಿ, ಪಡ್ಕೊಳ್ತಾ ಇದೀವಿ ಅಂತಂದ್ರೆ ಯಾಕೆ ಶಾಲಾ ಸಭೆಗೆ ಕರೆದ ತಕ್ಷಣ ಯಾಕೆ ಬರ್ತಾ ಇಲ್ಲ? ಎಲ್ಲರೂ ಕೆಲಸ ಇದ್ದೇ ಇದ್ದಾವೆ, ನಾವೆಲ್ಲ ರೈತರಿವೆ, ನಮಗೆ ಟೋಟಲ್ ಕೆಲಸ ಜಾಸ್ತಿದೆ, ಬೇರೆ ಕಡೆ ದುಡಿತಕ್ಕಂಥ ಕೆಲಸ ಜಾಸ್ತಿ ಇದೆ ಖಂಡಿತ. ಆದ್ರೆ ನೀವು ದುಡಿತಕ್ಕಂಥದ್ದು, ನಿಮ್ಮ ಶ್ರಮ ವಹಿಸ್ತಕ್ಕಂಥ ಯಾರಿಗೋಸ್ಕರ? ಬದುಕು ಪರವಾಗಿಲ್ಲ, ಏನ್ ಮಾಡ್ತಾ ಇದ್ರೆ ಮೊದಲ ಸ್ವಲ್ಪ ಗಮನಿಸ್ತಾ ಇದ್ದೀರಾ? ಕೇಳಿದ್ದೀರಿ? ಯಾರಾದ್ರು ಕೇಳ್ತಾ ಇದ್ದೀರಾ? ತಾಯಿಯನ್ನು ಕೇಳ್ತಾ ಇದ್ದೀರಿ? ಕೇಳ್ತಾ ಇದ್ದೀರಿ?
ಅಮ್ಮ ಕೇಳ್ತಾರೆ 4 ದಿನ ಅಷ್ಟೇ ಬಾಯಿ ಬರ್ತಾರೆ, ಇನ್ನು ಖಾಲಿ ಕೊಟ್ಕೊಂಡಿದ್ದೆ. ಅಮ್ಮ ನಾನು ನಿಮ್ಮಲ್ಲಿ ಒಬ್ಬನೇ, ಇಲ್ಲೇನು ಯಾವುದೋ ಮುಖ್ಯವಾದ ಕೊಡುವ ಅವಶ್ಯಕತೆ ಇಲ್ಲ. ಇದು ಶಾಲೆ ನಿಂದೆ, ಮಕ್ಕಳು ನಿಮ್ಮವೇ, ಊರು ನಿಮ್ದೆ ಅಲ್ವಾ? ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಎಷ್ಟು ಕ್ಲಿಯರಾಗಿ ಕಾಳಜಿ ವಹಿಸ್ತೀರೋ ಅಷ್ಟು ಕಲಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸರ್ಕಾರ ಇಲ್ಲಿವರೆಗೆ ಸಾಕಷ್ಟು ವರ್ಷಗಳಾಯ್ತು, ಇಲ್ಲಿವರೆಗೆ ಯಾಕೆ ಸಾಮಾಜಿಕ ಪುರುಷ ಒಳಪಡಿಸಿಲ್ಲ ಅಂತಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಯೋಜನೆಗಳಲ್ಲಿ ಸ್ವಲ್ಪ ಏನೋ ವಿಫಲತಾ ಆಗ್ತಾ ಇದೆ. ಹಾಗಾಗಿ ಸಾಮಾಜಿಕ ಪುರುಷರ ಬಲಪಡಿಸಿದ್ದು ಅಂತಕ್ಕಂಥದ್ದು ಇದು ಮೊದಲ ಬಾರಿಗೆ ಅಂತ. ರಾಜ್ಯದ ಎಲ್ಲಾ ಶಾಲೆಗಳನ್ನ 2022-23 ಸಾಲಿ ಹಿಡಿದುಕೊಂಡು 27-28 ನಮ್ಮ ಶಾಲೆ ರಾಜ್ಯದ ಎಲ್ಲಾ ಶಾಲೆಗಳ ಸಾಮಾಜಿಕ ಪಕ್ಷದ ಪ್ರಕ್ರಿಯೆಗೆ ಒಳಪಡಿಸಬೇಕು ಸರ್ಕಾರದ ಮಹತ್ವಾಕಾಂಕ್ಷೆ ಇದೆ ಅಂತ. ಅಂದ್ರೆ ಪ್ರತಿ ವರ್ಷ ನಾವು ರೀಡ್ ಮಾಡ್ತಾ ಇದೀವಿ. ಸೊ ರಾಜ್ಯದ ಪ್ರತಿಶತ 20% ಶಾಲೆಗಳನ್ನ ಈ ಸಾಮಾಜಿಕ ಪಕ್ಷ ಒಳಪಡಿಸಬೇಕಾಗಿದೆ. ಅದಕ್ಕೆ ತಮ್ಮ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಕೆಲಸ ಏನು ಅಂತಂದ್ರೆ, ಮಗುವಿನ ಬೆಳವಣಿಗೆಗೆ ನಾವೇನ್ ಮಾಡ್ತಾ ಇದ್ರಿ, ನೀವೇನ್ ಬೇಕು ಕೊಡ್ತಾ ಇದ್ರಿ, ಸ್ವಲ್ಪ ಪೆನ್ ಬೇಕು ಅಂತ ಕೊಡ್ತಾ ಇದ್ರಿ, ಸ್ವಲ್ಪ ಪುಸ್ತಕ ಬೇಕು ಅಂತ ಕೊಡ್ತಾ ಇದ್ರಿ ಅಲ್ವಾ? ಅದ್ರ ಜೊತೆಗೆ ಸವಲತ್ತು ಏನ್ ಬೇಕಾಗಿದೆ, ಸವಲತ್ತು ಏನ್ ಬೇಕಾಗಿದೆ. ಇವತ್ತು ಮೊಬೈಲ್ ಏನ್ ಮಾಡ್ತಾ ಇದ್ರಿ, ನೀವು ಮೊಬೈಲ್ ಕೊಟ್ಟು ಕೊಡಿಸ್ತಾ ಇದ್ರಿ. ಆ ಮೊಬೈಲ್ ಮಗುಗೆ ಏನ್ ಮಾಡ್ತಾ ಇದೆ, ಸೊ ಗೇಮ್ ಡೌನ್ಲೋಡ್ ಮಾಡ್ಕೊಳ್ತಾ ಇದೆ, ಗೇಮ್ ನೋಡ್ತಾ ಇದೆ ಅಲ್ವಾ? ಸೊ ನಿಮ್ಗೆ ಏನ್ ಬೇಕಾಗಿದೆ, ಮೊಬೈಲ್ ಬಿಟ್ಟು ಸಾಕು ಅಂತ ಬಿಡ್ತಾ ಇದೆ ಅಷ್ಟೇ. ಮೊಬೈಲ್ ಬಿಡಬೇಕು, ಸೊ ನಿಮ್ ಕೆಲಸ ನೀವು ಮಾಡ್ಬೇಕು, ಬೇರೆ ಒಂದ್ ಕಡೆ ಮಗು ಮೂಲೆ ಕೂತದ ಅಷ್ಟೇ. ಅದಕ್ಕೆ ಅದೇ ಕೆಲಸ ಬಿಟ್ಟು ಶಾಲೆಗೆ ಬಂದ ತಕ್ಷಣ ಶಾಲೆಗೆ ಸರ್ ಏನು ಹೋಮ್ವರ್ಕ್ ಹಾಕಿದ್ದಾರೆ, ಮಾಡ್ತಾ ಇದ್ದೇನಾ ಇಲ್ವಾ ಅನ್ನೋದು ಕೇಳಿದ್ರೆ ಸೊ ಮಕ್ಕಳು ಬೆಳವಣಿಗೆ ಹಾಗೆ ಆಗ್ತದೆ. ಸೊ ಆ ಮಕ್ಕಳು ಬೆಳವಣಿಗೆ ಆಗ್ತಾ ಇದೆನಾ, ಕಲಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆನಾ, ಸೊ ಇಲ್ವೋ ಅನ್ನೋದನ್ನ ಸೊ ಅದಕ್ಕೆ ಸರ್ಕಾರ ನಮ್ಮನ್ನು ನೇಮಕ ಮಾಡಿದೆ. ಸೊ ಕೆಲಸ ನೀವೇ ಮಾಡಬೇಕಾಗಿತ್ತು, ನೀವು ಕೆಲಸ ಮಾಡಿದ್ರೆ ನಮ್ಮನ್ನು ನೇಮಕ ಮಾಡ್ತಿದ್ದಿಲ್ಲ. ಸೊ ನೀವು ಮಾಡ್ತಿಲ್ಲ ಅಂತಂದ್ರೆ ನಿಮ್ಮಗಳ ಕೆಲಸ ನೀವು ಮಾಡ್ತಿಲ್ಲ ಅಂತ ಉದ್ದೇಶ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಕೆಲಸ ಮಾಡಕ್ ಮತ್ತೆ ಎಕ್ಸ್ಟ್ರಾ ನಮಗೆ ಮೊದಲೇ ಹಾಗಾಗಿ ಇವತ್ತಿಂದ ಬೇಕಾಗಿರೋದು ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ, ಶಾಲೆಯ ಪ್ರಗತಿ ಆಗುತ್ತೆ. ಕಾರ್ಯಕ್ರಮದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಸರಿ. ನಮ್ದು ಅರಣ್ಯ ಅದಕ್ಕೆ ಹೋಗಿ ಎಸ್ ಸರ್, ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕು ಪಂಚಾಯತಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಆಶೀಸ್ ಮುಸ್ಲಿಸರಿಗೆ ಈ ಸಾಮಾಜಿಕ ಪರಿಶೋಧನೆ ನಿರ್ದೇಶಕರ ಪರವಾಗಿ ವೈಯಕ್ತಿಕ ಪರವಾಗಿ ಮತ್ತೊಂದವರಿಗೆ ಪ್ರೋತ್ಸಾಹವಾಗಿರ್ತಕ್ಕಂಥ ಸ್ವಾಗತ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಶಾಲೆಯ ಸರ್ವಾಂಗೀಣವಾಗಿರ್ತಕ್ಕಂಥ ಅಭಿವೃದ್ಧಿನ ಪಡಿಸಬೇಕಾಗಿದೆ. ಸೊ ಶಾಲೆಯಲ್ಲಿ ಯಾವ ಮೂಲಭೂತ ಕೊರತೆಗಳಿವೆ ಅಂತ. ಹೀಗಾಗಿ 2 ದಿನಗಳ ಕಾಲಾವಧಿಯಲ್ಲಿ ನಮ್ಮ ತಂಡ ಸಾಕಷ್ಟು ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದು. ಸೊ ಪ್ರಮುಖವಾಗಿ ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಶಾಲಾ ಕೊಠಡಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ 350 ಮಕ್ಕಳಿವೆ. ಆ 350 ಮಕ್ಕಳಿಗೆ ಅನುಗುಣವಾಗಿ ನಮ್ಮ ಕೊಠಡಿಗಳ ಸಂಖ್ಯೆ ಇಲ್ಲ ಅಂತ. ಅದು ನಮ್ಗೆ ಪ್ರಮುಖವಾಗಿ ಕಂಡುಬಂದಿರತಕ್ಕಂಥ ಒಂದು ಅಂಶ ಅಂತ. ಅಂದ್ರೆ ಕೊಠಡಿಯ ಸಮಸ್ಯೆ ಇದೆ, ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ. ಅಥವಾ ಇರ್ತಕ್ಕಂಥ ಕೊಠಡಿ ಏನಾಗತ್ತಂದ್ರೆ ಮಳೆ ಬಂದ ತಕ್ಷಣ ಜಂಪ್ ಹಿಡಿತಕ್ಕಂಥ ಸೋರ್ತಕ್ಕಂಥ ಕೆಲಸ ಆಗ್ತಾ ಇದೆ ಒಂದು 4 ಕೊಠಡಿಗಳಲ್ಲಿ. ಸೊ ಇನ್ನೂ 2 ಕೊಠಡಿಗಳಿವೆ. ಅದೇನಾಗುತ್ತೆ, ಮಕ್ಕಳ ಸಂಖ್ಯೆ ಸೈಜ್ ಇಲ್ಲ ಅಂತ, ಅಡ್ಜಸ್ಟ್ ಆಗ್ತಿಲ್ಲ ಅಂತ, ಕನ್ವೆಂಟ್ ಆಗ್ತಿಲ್ಲ ಅಂತ, ಮಕ್ಕಳು ಹತ್ತೆ ಕೂಡ್ತಾ ಇದ್ದಾರೆ. ಸೊ ಕಲಿಕೆ ಸ್ವಲ್ಪ ಏನಾಗುತ್ತೆ, ಆದ ಮಕ್ಕಳಿಗೆ ಪರಿಣಾಮಕಾರಿ ಆಗ್ತಿಲ್ಲ ಅಂತ. ಸೊ ನೀವು ಹೇಳುವ ಅಂತಂದ್ರೆ ಇನ್ನ ಶಿಕ್ಷಕರ ಬಗ್ಗೆ ಬರ್ತಾ ಇದೆ. ಅಂದ್ರೆ ಈ ಎಕ್ಸ್ಪೈಸ್ ಆಗಿರೋದ್ರಿಂದ 8ನೇ ತರಗತಿ ಆಗಿರೋದ್ರಿಂದ ಸೊ 35 ಮಕ್ಕಳಿಗೆ ಒಬ್ಬರು ಶಿಕ್ಷಕರು ಬರ್ತಾರೆ. 350 ತಗೊಂಡ್ರೆ ಅಲ್ಲಿ 10 ಜನ ಶಿಕ್ಷಕರು ಇರಬೇಕಾಗಿತ್ತು ಅಂತ. ಆದ್ರೆ ಇಲ್ಲಿ ಇರ್ತಕ್ಕಂಥ ಸಂಖ್ಯೆ ಕೇವಲ 6 ಜನ ಫುಲ್ ಟೈಮ್ ಶಿಕ್ಷಕರಿದ್ದಾರೆ. ಇನ್ನು 4 ಜನ ಶಿಕ್ಷಕರು ಬೇಕು. ಜೊತೆಗೆ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಒಂದು ಖಾಲಿ ಇದೆ ಅಂತ. ಅಂದ್ರೆ ಮೊನ್ನೆ
ನೀರಿನ ಪ್ರಿಪೇರ್ ಆಗಿರೋದ್ರಿಂದ ಸೊ ಆ ಇದನ್ನು ಕೂಡ ಸೊ ಖಾಲಿ ಇದೆ ಅಂತಕ್ಕಂಥದ್ದು. ಹಾಗಾಗಿ 4 ಜನ ಶಿಕ್ಷಕರಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಈಗ 3 ಜನ ಅತಿಥಿ ಶಿಕ್ಷಕರ ನೇಮಕಾತಿ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತ. ಒಂದು ಕೊಠಡಿ ಸಮಸ್ಯೆ, 2 ಶಿಕ್ಷಕರ ಸಮಸ್ಯೆ ಈ ಶಾಲೆಗಳಿಗೆ. ಇನ್ನು ಮತ್ತೆ ಮೂಲಭೂತ ಸೌಕರ್ಯಗಳಾದ್ರೆ ಇಲ್ಲಿ ಶೌಚಾಲಯದ ಬಗ್ಗೆ ಹೋಗ್ತಾ ಇದ್ದೀವಿ. ಸೊ ಬಾಲಕರಿಗೆ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಸೊ ಹೊರಗಡೆ ಹೋಗ್ತಾ ಇದ್ದಾರೆ. ಇದು ಇನ್ನು ಬಾಲಿಕೆಯರ ಶೌಚಾಲಯ ತಗೊಂಡ್ರೆ ಬಾಲಿಕೆಯರ ಶೌಚಾಲಯ ಇದೆ, ಬಟ್ ಅದು ವ್ಯವಸ್ಥೆ ಸರಿಯಾಗಿಲ್ಲ ಅಂತ, ಶಿಸ್ತಿಲ್ಲ, ಸ್ವಚ್ಛತೆ ಇಲ್ಲ. ಅಲ್ಲಿ ಶೌಚಾಲಯ ಇದೆ, ಅಲ್ಲಿ ಶಿಕ್ಷಕರು ಯೂಸ್ ಮಾಡ್ತಾರೆ, ಒಂದು ಕೂಡ ಏನಿದೆ ಸೊ ಚೆನ್ನಾಗಿದೆ, ಬಟ್ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಸೊ ಇನ್ನೊಂದು ಏನಾಗಿದ್ದಾರೆ ಅದು ದುರಸ್ತಿ ಆಗ್ತಾ ಇರೋದು, ಉಪಯೋಗ ಲಭ್ಯ ಇಲ್ಲ ಅಂತ. ಸೊ ಹಾಗೆ 2 ಊರಲ್ಲಿ ನೋಡಿದ್ರೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾರೆ. ಇನ್ನ ವಿದ್ಯುತ್ ಸಂಪರ್ಕ ತಗೊಂಡ್ರೆ ಓಕೆ, ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಇದೆ, ಅದೇ ಏನೋ ಆಫೀಸ್ ರೂಮ್ ಅಲ್ಲಿ ಬಲ್ಬ್ ಹೋಗಿ ಅಂದ್ಬಿಡುತ್ತೆ. ಸೊ ಎಲ್ಲ ಕಡೆ ವಿದ್ಯುತ್ ಶೌಚಾಲಯ ಇದೆ, ಜೊತೆಗೆ ಇಲ್ಲಿ CCTV ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ. ಎಸ್ ಓಕೆ. ಸೊ ಈಗ ನೆಕ್ಸ್ಟ್ ಬಿಟ್ರೆ ಇಲ್ಲಿ ಆಟದ ಮೈದಾನ ತಗೊಂಡ್ರೆ, ಸೊ ಆಟದ ಮೈದಾನ ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತ. ಯಾಕಂದ್ರೆ ನಮ್ದು 8ರಿಂದ ಬೇರೆ ಬೇರೆ ಕ್ರೀಡಾಂಗಣ ಕೂಡ ಇಲ್ಲಿ ಅಂತಂದ್ರೆ ನಮಗೆ ಅವಕಾಶ ಇತ್ತು. ಇಲ್ಲಿ ಕ್ರೀಡಾಂಗಣ ಮೈದಾನದ ಬಗ್ಗೆ ನಮ್ಗೆ ವ್ಯವಸ್ಥೆ ಕಂಡು ಬಂದಿಲ್ಲ ಅಂತಕ್ಕಂಥದ್ದು. ಇನ್ನು ಶಾಲೆ ಸುತ್ತಲ ಕಂಪೌಂಡ್ ಬಗ್ಗೆ ಅಂದ್ರೆ ಕಂಪೌಂಡ್ ಏನಾಗಿದೆ ಇಲ್ಲಿ ಪ್ರಗತಿ ಹಂತದಲ್ಲಿದೆ ಅಂತಕ್ಕಂಥದ್ದು. ಈಗ ಕಟ್ಟಡ ಸೊ ಏನಾಗಿದೆ ಕಂಪೌಂಡ್ ನಡೀತಾ ಇದೆ. ಸೊ ಕೊಠಡಿ ಆಯ್ತು, ಶಿಕ್ಷಕರಾಯ್ತು, ಶೌಚಾಲಯ ಆಯ್ತು, ಇನ್ನು ಕುಡಿಯುವ ವ್ಯವಸ್ಥೆ ಬಂತಂದ್ರೆ ಇಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ವ್ಯವಸ್ಥೆ ಇಲ್ಲ, ಫಿಲ್ಟರ್ ವ್ಯವಸ್ಥೆ ಇಲ್ಲ. ಸ್ವಲ್ಪ ಬೋರ್ವೆಲ್ ವ್ಯವಸ್ಥೆ ಇದೆ, ಆ ಬೋರ್ವೆಲ್ ಟ್ಯಾಪ್ ನೀರನ್ನ ಮಕ್ಕಳು ಕುಡಿತಾ ಇದ್ದಾರೆ ಅಂತ, ಮಕ್ಕಳು ಟ್ಯಾಪ್ ನೀರು ಕುಡಿತಾ ಇದ್ದಾರೆ ಅಂತ. ಸೊ ನಮ್ಮೆಲ್ಲ ಏನ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಫಿಲ್ಟರ್ ನೀರು ಕೊಡ್ತಾ ಇದೆ ಅಲ್ವಾ. ಹಾಗಾಗಿ ಶುದ್ಧ ಕುಡಿಯುವ ವ್ಯವಸ್ಥೆ ಸ್ವಲ್ಪ ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ನಮ್ದ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಆಶಯ ಅಂತ. ಯಾಕಂದ್ರೆ ಮಕ್ಕಳಿಗೆ ಏನಾದರೂ ನೀರಿನ ಸಮಸ್ಯೆ ಆಗಿ ಆರೋಗ್ಯದ ವೈಪರೀತ್ಯ ಆಗಬಾರ್ದು ಅಂತ. ಹಾಗಾಗಿ ಬೋರ್ವೆಲ್ ನೀರಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಶುದ್ಧವಾಗಿರ್ತಕ್ಕಂಥ ಕುಡಿಯುವ ವ್ಯವಸ್ಥೆ ಆದರೆ ಮತ್ತಷ್ಟು ಅನುಕೂಲ ಆಗುತ್ತೆ ಅಂತ ಇದು ನಮ್ಮ ತಂಡ ಕಂಡುಕೊಳ್ತಕ್ಕಂಥದ್ದು. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ರೆ ಸರ್ಕಾರದ ಮಹತ್ವಾಕಾಂಕ್ಷೆ ಏನಂತಂದ್ರೆ, ಸೊ ಯಾವ LPS ಅಥವಾ HPS ಆಗಿದ್ರೆ 1 ಕಿಲೋಮೀಟರ್ಗಿಂತ ಶಾಲೆ ದೂರ ಇದ್ರೆ ಅವರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು ಅಂತಕ್ಕಂಥದ್ದು, ಪಾಸ್ ವಿತರಣೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು. ಇಲ್ಲಿ ನಮಗೆ 38 ಜನ ಸೊ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ದೂರದಿಂದ ಬರ್ತಾರೆ ಅಂತ. ಸೊ 1 ಕಿಲೋಮೀಟರ್ ಇಂದ ಅಂತ ತಂಡ ಇದೆ, ಸೊ ನಡ್ಕೊಂಡು ಬರ್ತಾ ಇದ್ದಾರೆ. ಅಥವಾ 5 ಕಿಲೋಮೀಟರ್ ದೂರದಿಂದ ಮಕ್ಕಳು ಸೊ ಏನೋ ದೂರ ನಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿದ್ರೆ ಏನಾಗಿತ್ತು ಅವರಿಗೆ ಅನುಕೂಲ ಆಗುತ್ತೆ. ಯಾಕೆ ಈ ಮಳೆಗಾಲಿದೆ, ಸೊ ಮಕ್ಕಳು ಏನಾಗ್ತದೆ ಮಳೆಗಾಲದಲ್ಲಿ ತೋರ್ಕೊಂಡು ಹೋಗ್ಬೇಕಾಗುತ್ತೆ, ಸೊ ನಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸೊ ಬಸ್ ವ್ಯವಸ್ಥೆ ಇಲ್ಲ ಅಂತ. ಇಲ್ಲಿ 38 ಜನ ವಿದ್ಯಾರ್ಥಿಗಳಿದ್ದಾರೆ, ಅವರು ಏನೋ ಸುಮಾರು 2 ರಿಂದ 3 ಕಿಲೋಮೀಟರ್ ಏನಾಗಿರ್ತದೆ ದಿನ ನಡ್ಕೊಂಡು ಹೋಗು ನಡ್ಕೊಂಡು ಬರ್ಬೇಕಾಗುತ್ತೆ. ಇದು ಕೂಡ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸನೇ ಅಂತ. ಇದಕ್ಕೂ ಕೂಡ ಏನಾಗುತ್ತೆ ಸರ್ಕಾರ ಇದಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ನಮ್ಮ ಮನೋಭಾವ. ಇದ್ರ ಜೊತೆಗೆ ಇನ್ನು ಪ್ರಮುಖವಾಗಿರ್ತಕ್ಕಂಥ ಏನು ಅಂತಂದ್ರೆ ಇಲ್ಲಿ ಗ್ರಂಥಾಲಯ ವ್ಯವಸ್ಥೆ ತಗೊಳ್ತಾ ಇದ್ವಿ. ಸೊ ಗ್ರಂಥಾಲಯ ವ್ಯವಸ್ಥೆ ಅಂತಾರೆ ಗ್ರಂಥಾಲಯಗಳು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೊಠಡಿ ಅವಶ್ಯಕತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಸದ್ಯಕ್ಕೆ ಕೊಠಡಿ ಇಲ್ಲ, ಅದನ್ನೇ ಆಫೀಸ್ ರೂಮಲ್ಲಿ ಏನೋ ಪಕ್ಕದಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ಪಠ್ಯಪುಸ್ತಕಗಳಿವೆ, ಅದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಮ್ಯಾಗಝಿನ್ಸ್ ಬೇಕಾಗಿರ್ಬೇಕು ಅಂತಕ್ಕಂಥ ಗ್ರಂಥಾಲಯದಲ್ಲಿ. ಸೊ ದಿನಪ್ರತಿ ಪೇಪರ್ಸ್ ಬೇಕಾಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ಆ ಪೇಪರ್ಸ್ ಮತ್ತು ಮ್ಯಾಗಝಿನ್ ಇಲ್ಲಾಂದ್ರೆ ಮಕ್ಕಳು ಬೇಕಾದಂತ ಕಥೆ ಪುಸ್ತಕ ನೀವೇ ಅಂತಕ್ಕಂಥದ್ದು. ಆದ್ರೆ ಆ ಗ್ರಂಥಾಲಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅವಧಿಯನ್ನು ಹಾಕೋಬೇಕಾಗಿತ್ತು ಅಂತಕ್ಕಂಥದ್ದು ಸ್ವಲ್ಪ ಹಾಕೊಂಡಿಲ್ಲ, ಅಂದ್ರೆ ಸಮಯದ ಅಭಾವದಿಂದ ಹಾಕೊಂಡಿಲ್ಲ ಅಂತಕ್ಕಂಥ ಅವರು ಮುಂದಿನ ದಿನಮಾನಗಳು ಕೂಡ ಅವೇ ಒಂದು ನೆಕ್ಸ್ಟ್ 24-25 ಶೈಕ್ಷಣಿಕ ವರ್ಷಕ್ಕೆ ಅವಧಿ ತನ್ನ ಗ್ರಂಥಾಲಯನ ಅವಧಿಯನ್ನ ಸೀಮಿತಗೊಳಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕ್ರೀಡಾ ಸಾಮಗ್ರಿಗೆ ಸ್ವಲ್ಪ ನಾವು ಬಂದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕ್ರೀಡಾ ಸಾಮಗ್ರಿಗಳು ಸ್ವಲ್ಪ ಇವೆ, ಆದರೆ ಎಷ್ಟು ಮಕ್ಕಳಿಗಿವೆ ಅಷ್ಟು ಮಕ್ಕಳಿಗೆ ಸಂಖ್ಯೆ ಅನುಗುಣವಾಗಿ ಇಲ್ಲಿ ಕ್ರೀಡಾ ಸಾಮಗ್ರಿ ಕೂಡ ಕೊರತೆ ಇವೆ ಅಂತಕ್ಕಂಥದ್ದು ನಮ್ಮ ಒಂದು ಗಮನಿಸಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು. ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ, ಆ ಸ್ಮಾರ್ಟ್ ಕ್ಲಾಸ್ ಅನ್ನ ಬಳಕೆ ಮಾಡಿ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾ ಇದ್ದಾರೆ. ಅದೇ ಕಂಪ್ಯೂಟರ್ ಇವೆ, ಸೊ ಅಲ್ಲಿ 10 CPU ಅದರಲ್ಲಿ 5 CPU ಏನ್ ಮಾಡ್ತಾರೆ ವರ್ಕಿಂಗ್ ಅವ, ಇನ್ನು 5 ಸೊ ನಾನ್ ವರ್ಕಿಂಗ್ ಅವ, ಅಂದ್ರೆ ಕೆಲಸ ಮಾಡ್ತಿಲ್ಲ ಅಂತ, ಸೊ ಹಾಳಾಗಿವೆ ಅಂತ. ಇದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂತ. ಸೊ ಇನ್ನು ಮಕ್ಕಳ ಬೆಳವಣಿಗೆಗೆ ಬಂದ್ರೆ
ಮಕ್ಕಳ ಬೆಳವಣಿಗೆ ಬಂದ್ರೆ ಸೊ ಎಲ್ಲಾ ಶಿಕ್ಷಕರನ್ನ ನಾವು ನಿನ್ನೆ ದಿನ ಒಂದು ಮೀಟಿಂಗ್ ಮಾಡ್ಕೊಂಡ್ರೆ ಸೊ ಎಲ್ಲಾ ಶಿಕ್ಷಕರ ಒಕ್ಕೂಲ ಧ್ವನಿ ಬಂದ್ರೆ ಸರ್ ನಮಗೆ ಪಾಲಕರ ಸಹಕಾರ ಸಿಗ್ತಾ ಇಲ್ಲ, ಪಾಲಕರ ಸಂಪೂರ್ಣವಾಗಿರ್ತಕ್ಕಂಥ ಅಸಹಕಾರ ಇದೆ. ಹಾಗಾಗಿ ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ, ಮನೆಗೆ ಹೋಗಿ ನಾವು ಪಾಲಕರನ್ನು ಭೇಟಿ ಮಾಡಿದೀವಿ, ಸೊ ಕಳಿಸ್ ಅಂತ ಹೇಳ್ತಾ ಇದೀವಿ, ಸೊ ಅವ್ರು ಕಳಿಸ್ತಾ ಇಲ್ಲ ಸರ್, ನಾವೇನ್ ಮಾಡ್ಬೇಕು? ಹಾಗಾಗಿ ಸೊ ನಮ್ಮ ಶಾಲೆ ಶೈಕ್ಷಣಿಕ ಪ್ರಗತಿ ಆಗಬೇಕಾಗಿತ್ತು ಅಂದ್ರೆ ಸೊ 3 ಜನರ ಪಾತ್ರ ಪ್ರಮುಖವಾಗಿದೆ ಅಲ್ವಾ? ಸೊ ಬಾಲಕ, ಪಾಲಕ, ಶಿಕ್ಷಕ, ಈ 3 ಜನರ ಕೈ ಮಾತ್ರ ಶಾಲೆ ಯಶಸ್ವಿ ಆಗ್ತದೆ. ಇಲ್ಲಿ ಪಾಲಕರು ಮಗುವಿನ ಖುಷಿಯಿಂದ ಶಾಲೆ ಕಳಿಸಿದ್ರೆ ಆ ಮಗು ಶಾಲೆಗೆ ಬರ್ತದೆ, ಮಗು ಶಾಲೆ ಅಂದ್ರೆ ಖುಷಿಯಿಂದ ಶಿಕ್ಷಕರು ಪಾಠ ಕಲಿಸಕ್ಕೆ ಸಾಧ್ಯ ಅಲ್ವಾ? ಹಾಗೆ ಬಹುತೇಕ ಮಕ್ಕಳು ಶಾಲೆನೇ ಬಿಡ್ತಾ ಇದ್ದಾರೆ, ಬೇರೆ ಹಾಕಿದ್ದಾರೆ. ಸೊ ನಿನ್ನೆ ನಮ್ಮ ತಂಡ ಪಾಲಕರ ಮನೆಗೆ ಹೋಗಿ ಭೇಟಿ ಕೊಟ್ಟಿದೆ. ಕೆಲವಷ್ಟು ಪಾಲಕರು ದುಡಿಯಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಆ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಮಗುವಿನ ಶಿಕ್ಷಣ ಏನಾಗುತ್ತೆ ಕುಂಠಿತ ಆಗುತ್ತೆ. ಸೊ ಕೆಲವೊಬ್ರು ಇಲ್ಲೇ ಊರಲ್ಲಿದ್ದಾರೆ, ಮಗುವಿನ ಏನೋ ಒಂದು ಅನಾಥ ಇಲ್ಲ ಸರ್ ಕೆಲಸ ಇದೆ, ಅಥವಾ ತಮ್ಮ ಹತ್ರ ಹೋದ್ರೆ ತಂಗಿ ಬರ್ತಾರೆ, ತಂಗಿ ಹೋದ್ರೆ ತಮ್ಮ ಬರ್ತಾರೆ, ಅಥವಾ ಅಣ್ಣ ಹೋದ್ರೆ ತಂಗಿ, ಈ ತರ ಏನೋ ಒಂದು ಕಾರಣ ಕೇಳಿ ಸೊ ಮಗುವನ್ನ ಶಾಲೆ ಬಿಡಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಯಾರಿಗೆ ತೊಂದರೆ ಅಂತಾರೆ, ಮಗು ಶಾಲೆ ಬಿಟ್ರೆ ಆ ಮಕ್ಕಳ ಬೌದ್ಧಿಕ ಗುಣಮಟ್ಟ ಏನಾಗುತ್ತೆ ಹಾಳಾಗುತ್ತೆ, ಕಲಿಕೆ ಬಿಡ್ತದೆ. ಉದಾಹರಣೆ 4ನೇ ತರಗತಿ ಮಗು ಏನ್ ಕಲಿಬೇಕಾಗಿತ್ತು ಕಲಿಯಕ್ ಆಗ್ತಿಲ್ಲ, ಮತ್ತೆ ಅವ್ರಿಗೆ ಮತ್ತೆ ಪಾಸ್ ಮಾಡ್ತೀವಿ ನಾವು. ಸರ್ಕಾರದ ದುರಂತ ಏನಂತಂದ್ರೆ ಸೊ ರೈಟ್ ಈಕ್ವಲ್ ಎಜುಕೇಶನ್ ಕೊಡ್ತಾರೆ, RTI ಅಲ್ವಾ? ಸೊ 14 ವರ್ಷದ ವಯೋಮಿತಿರ್ತಕ್ಕಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕಲ್ಪಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಸರ್ಕಾರ ಇದನ್ನ ಜಾರಿ ತಂದಿದೆ. ಅದಕ್ಕೆ ಫೇಲ್ ಮಾಡ್ತಾ ಇಲ್ಲ, ಮಗು ಶಾಲೆ ಈಗ ಕಲಿ ಅಂತ ಹೇಳಿ. ಸೊ ಅದೇ ನೆನಪು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು, ಪಾಲಕರು ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಕಳಿಸ್ತಾ ಇಲ್ಲ, ಸತತ ಇದೆ. ಒಂದು 4 ಜನ ಮಕ್ಕಳು ನೋಡ್ತಾ ಇದೀವಿ, ಅಲ್ಲಿ ಒಂದು 2 ವರ್ಷ ಶಾಲೆಗೆ ಬಂದೇ ಇಲ್ಲ, 2 ವರ್ಷ ಶಾಲೆಗೆ ಬಂದಿಲ್ಲ, ನಿರಂತರವಾಗಿರ್ತಕ್ಕಂಥ ಗೈರು. ಸೊ ಯಾಕೆ? ಹೀಗಾದ್ರೆ ಶಾಲೆಗಳು ಆಗೋದು ಹೇಗೆ? ಶಾಲೆಯ ಪ್ರಗತಿ ಕುಂಠಿತ ಆಗುತ್ತೆ ಅಲ್ವಾ? ಅವೆಲ್ಲ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇದ್ರಿ, ಹೇಗೆ ಕಳಿಸ್ತಾ ಇದ್ರಿ ವಿಚಾರ ಮಾಡಿ. ಸೊ ಬಹುತೇಕ 2 ದಿನ ನಾವು ನೋಡ್ತಾ ಇದೀವಿ, ಆ ಮಗು ಶಾಲೆಗೆ ಬರ್ಬೇಕಾದ್ರೆ ಕಲಿಯಕ್ಕೆ ಹೋಗ್ಲೇನಿಲ್ಲ, ನೀಟಾಗಿಲ್ಲ, ಎಲ್ಲೋ ಗುಂಡಿ ಹಾಗೆ ಹೋಗ್ತಾ ಇರ್ತವೆ, ಡ್ರೆಸ್ ಎಲ್ಲ ಹಂಗೆಲ್ಲ ಬಹಳ ಗಲೀಜಾಗಿದೆ, ಅದನ್ನೇ ಹಾಕೊಂಡ್ ಬರ್ತಾರೆ. ಯಾಕೆ? ನಿಮಗೆ 2 ಜೊತೆ ಸಮಸ್ಯೆ ಕೊಟ್ಟಿದ್ದೀವಿ ಶಾಲೆಯಲ್ಲಿ, 2 ಜೊತೆ ಅಲ್ವಾ? ನಾನು ಬುಧವಾರ ಹೇಳಿದೆ ಅವ್ರಿಗೆ ಬಿನ್ ಡ್ರೆಸ್ ಇದೆ, ಮಗು ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಅಟ್ಲೀಸ್ಟ್ ತೊಳೆದು ಹಾಕ್ಬಿಟ್ರೆ ಆ ಮಗು ಸ್ವಚ್ಛ ಇರ್ತದೆ. ನೋಡಿ 2-3 ನೋಡಿ, ಈಗ ನಾನೇ ಹಾಕೊಂಡಿದ್ದೀನಿ, ಈ ಬಟನ್ ಕಿತ್ತು ಏನ್ ಹಾಕಿ ವಿಚಾರ ನೀವೇ, ಇದು ಶುದ್ಧ ಆಗತ್ತಾ? ಶಿಸ್ತಾಗತ್ತಾ? ಇಲ್ಲಲ್ಲ, ಇದು ಅಶಿಸ್ತು ಅಂತ ಹೇಳ್ತೇವೆ ಶಾಲೆ. ಯಾಕಂದ್ರೆ ಮಕ್ಕಳಿಗೆ ನಾವು ಕಲಿಸಬೇಕಾಗಿರೋದು ಶಿಸ್ತು, ಸಮಯ ಪಾಲನೆ. ಈ ಎಷ್ಟೋ ದಿನದಿಂದ ನಾವು ನೋಡ್ತಾ ಇದ್ದೀವಿ ಪ್ರೇಯರಲ್ಲಿ, ಸರ್ ನಮ್ಮ ಮಗು ನಮ್ಮ ತಾಯಿ ಊರಿಗೆ ಹೋಗಿದ್ದೀನಿ ಸರ್, ನಮ್ಮ ಮನೆಗೆ ಅಡುಗೆ ಮಾಡ್ಬೇಕಾಗಿತ್ತು, ಅಡುಗೆ ಮಾಡಿ ಬರ್ತಾ ಇದ್ದೀನಿ, ಅದಕ್ಕೆ ಲೇಟ್ ಆಯ್ತು, ಹೌದಾ? ಹಾಗಾದ್ರೆ ಆ ಮಗು ಏನ್ ಮಾಡ್ತಾರೆ, ಇಲ್ಲಿ ಪ್ರೇಯರ್ ಕೊಡ್ತಾ ಇದ್ದೀನಿ, 10 ಗಂಟೆ ಪ್ರೇಯರ್ ಸ್ಟಾರ್ಟ್ ಆಗಿದೆ, ನಾಡಿಗೀತೆ ಪ್ರಾರಂಭ ಆಗಿದೆ, ರಾಷ್ಟ್ರಗೀತೆ ಮಕ್ಕಳು ಆಡ್ತಾ ಇದ್ದಾರೆ, ಎಷ್ಟೋ ಜನ ಮಕ್ಕಳು ಏನ್ ಮಾಡ್ಬೇಕಾಗಿದೆ, ಹಾಗೆ ಬಂದು ಕೂತ್ಕೊಳ್ತಾ ಇದ್ದಾರೆ, ಹಾಗೆ ಬಂದು ಕೂಡ್ತಾರೆ. ಇದು ನಾವು ದೇಶಕ್ಕೋಸ್ಕರ ಏನೋ ನಾವು ಏನ್ ಮಾಡ್ತಾ ಇದೀವಿ, ನಾವು ಗೌರವ ಕೊಡ್ತಾ ಇದೀವಾ? ರಾಷ್ಟ್ರಗೀತೆ ಗೌರವ ಕೊಡ್ತಾ ಇದೀವಾ? ಇಲ್ಲಲ್ಲ. ಹಾಗಾಗಿ ಮಕ್ಕಳನ್ನ ಏನ್ ಮಾಡ್ಬೇಕಾಗಿದೆ, ನಾವು ಇಂಥ ಶಿಸ್ತನ್ನ ಮೂಡಿಸ್ಬೇಕಾಗಿದೆ, ಇಂಥ ಸಮಯ ಪ್ರಜ್ಞೆನ ಮೂಡಿಸ್ಬೇಕಾಗಿದೆ. ಹಾಗಾಗಿ ಶಿಕ್ಷಕರಷ್ಟೇ ಅಲ್ಲ, ನಿಮ್ಮೆಲ್ಲರ ಪಾತ್ರ ಇದೆ. ನೀವು ಮನೆಯಿಂದ ಕಳಿಸ್ಬೇಕಾದ್ರೆ ಅವ್ನ ಬಟ್ಟೆ ನೀಟಾಗಿದೆನಾ, ಅವತ್ತು ಬಟ್ಟೆಗಳಲ್ಲಿ ಏನು ಗುಂಡಿ ಇದಾವ, ತಲೆ ನೀಟಿದಾವ, ಮುಖ್ಯ ಏನಾದ್ರು ಇಲ್ಲಿ ಹಂಚ್ಕೊಂಡಿದ್ದಾನ, ಒಂಚೂರು ನೋಡಿದ್ರೆ ಶಿಸ್ತು ಮೂಡಿಸಕ್ಕಂಥ ಕೆಲಸ. ಇದು ಏನಾಗುತ್ತೆ, ಮಕ್ಕಳಲ್ಲಿ ಏನಾಗುತ್ತೆ, ನೀವು ಏನಾಗುತ್ತೆ ಒಂದು ಆತ್ಮಸ್ಥೈರ್ಯ ಮೂಡಿಸ್ತಾನೆ. ಸೊ ನೀವು ಮಕ್ಕಳಲ್ಲಿ ಮೌಲ್ಯದ ಮೂಡಿಸ್ಬೇಕಾಗುತ್ತೆ. ತಾಯಿಯಂದ್ರೆ ಮಾತ್ರ ನಾವು ಹೇಳ್ತೀವಿ, ಮೊದಲ ಗುರು ಯಾರು? ತಾಯಿ ಅಲ್ವಾ? ಸೊ ನೀವು ಗುರು ಆಗಿರ್ಬೇಕು ಮಗುವಿಗೆ. ನೀವೇ ಎತ್ಬೇಕಾದ್ರೆ ಮಗು ಕಳಿಸಿದ್ರೆ ಅವ್ರು ಹಾಳಾಗೋದು ಸಾಕು, ಸಾಯಂಕಾಲ ನಮ್ಮ ಹುಡುಗ ಅವ್ರು ಸಾಕು ಅಂತೇಳಿ ಅದೇನಂತ ನೀವೇ ಕಳಿಸ್ಬಿಟ್ರೆ ಮಗು ಏನಾಗುತ್ತೆ, ಕಲಿಯಕ್ಕಾಗಲ್ಲ ಅಲ್ವಾ? ನೀವು ಸರಿಯಾಗಿ ಕಳಿಸಿದ್ರೆ ಆಮೇಲೆ ಶಿಕ್ಷಕರನ್ನು ಕೇಳಿ, ಸರ್ ನಮ್ಮ ಮಗು ಇಷ್ಟೆಲ್ಲ ದಿನ ಬರ್ತಾ ಇದೆ, ಓದಕ್ ಆಗ್ತದೆ.
ನೋಡಿ 4, 5, 6, 7, 8 ಈ ಕ್ಲಾಸ್ ಮಕ್ಕಳನ್ನ ನಾವು ವಿಚಾರ ಮಾಡಿದಾಗ ಅಲ್ಲಿ ಒಂದು ತರಗತಿಯಲ್ಲಿ ಉದಾಹರಣೆಗೆ 20 ಮಕ್ಕಳಿದ್ರೆ ಅಲ್ಲಿ 10 ಮಕ್ಕಳಿಗೆ ಮೂಲ ಭಾಷೆ ಮಾತೃಭಾಷೆ ಕನ್ನಡ ಓದಕ್ ಬರ್ತಿಲ್ಲ, ಇಂಗ್ಲಿಷ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವೇ ವಿಚಾರ ಮಾಡಿ, ಇದು ಮಾತೃಭಾಷೆ ದಿನಂಪ್ರತಿ ಮಾತಾಡ್ತಾ ಇದೀವಿ, ಕನ್ನಡ ಓದಕ್ ಬರ್ತಿಲ್ಲ. ಕನ್ನಡ ಓದಕ್ ಬರ್ತಿಲ್ಲ ಅಂತಂದ್ರೆ ಈ ಶಾಲೆಯ ಬೌದ್ಧಿಕವಾಗಿರ್ತಕ್ಕಂಥ ಕಲಿಕಾ ಗುಣಮಟ್ಟ ಹೇಗಿದೆ? ನೀವೇ ವಿಚಾರ ಮಾಡಿ. ಇದು ನಾವೇನಾದ್ರು ಬರ್ಕೊಂಡು ಹೋದ್ರೆ ಸರ್ಕಾರ ಓದಿ ಕೊಟ್ಟು ಏನಾಗುತ್ತೆ? ನೀವೇ ವಿಚಾರ ಮಾಡಿ. ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಗುಣಮಟ್ಟ, ಕಲಿಕಾ ಮಟ್ಟ ನ್ಯೂನತೆ ಇದೆ. ಸಾಕಷ್ಟು ಮಕ್ಕಳಿಗೆ ಮಾತೃಭಾಷೆ ಕನ್ನಡವನ್ನ ಓದಲು ಮತ್ತು ಬರೆಯಲು ಬರ್ತಾ ಇಲ್ಲ ಅಂತ ರಿಪೋರ್ಟ್ ಕೊಟ್ರೆ ಏನಾಗುತ್ತೆ ವಿಚಾರ? ಎಷ್ಟು ಕಷ್ಟ ಆಗುತ್ತೆ? ಶಾಲೆ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನು? ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ ಅಂತ ಹೇಳ್ತಾ ಇದೀವಿ ನಾವು. ಏನು ಯಾರಿಗೆ ಏನು ಕೇಳ್ಬೋದು, ಯಾರಿಗೆ ನೀವೆಲ್ಲ ಆಕ್ಚುಲಿ ಮಕ್ಕಳು ಉತ್ತರ ಒಳ್ಳೆ ಶಿಕ್ಷೆ ಇವೆಲ್ಲ ಮಗ ಓದ್ತಾರೆ ಬಂದವರಿಗೆ ಮಾಸ್ಟರ್ಸ್ ಭೇಟಿಯಾಗಿ ವಿಚಾರ ಮಾಡ್ಬೋದು. ದೊಡ್ಡ ಹೆಚ್ಚಿನ ಇದು ಕೊಡ್ತಾರೆ, ಪ್ರೊಟೆಸ್ಟ್ ಕೊಡ್ತಾರೆ, ಜಾಸ್ತಿ ಫಾಲೋ ಮಾಡ್ತಾರೆ. ಇಲ್ಲ, ಈಗ ಸಾಹೇಬ್ ಹೇಳ್ತಕ್ಕಂಥ ಮೂಲ ಉದ್ದೇಶ ಅದೇ ಬಂದ್ಬಿಡ್ತೀನಿ ನಾನು ಅಲ್ವಾ? ನಿಮ್ಮ ಗುರುತರವಾಗಿರ್ತಕ್ಕಂಥ ಕೆಲಸ ಏನಿದೆ? ಮಗುನ ಶಾಲೆ ಕೈ ತಗೊಳ್ಳೋದಲ್ಲ, ನೀವೇ ಗಮನಿಸ್ಕೊಳ್ಳಿ. ಇದೇ ಖಾಸಗಿ ಶಾಲೆ ಕಳಿಸಿದ್ರೆ ಆ ಶಾಲೆ ಯಾವಾಗ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ನಿಮ್ಮೆಲ್ಲಾ ಕೆಲಸ ಬಿಟ್ಟು 8 ಗಂಟೆಗೆ 7:00 ಹೋಗ್ಬಿಡ್ತೀರಿ ಅಲ್ವಾ? 7 ಗಂಟೆಗೆ ಹೋಗ್ಬಿಡ್ತೀರಿ. ಇದೇ ಸರ್ಕಾರಿ ಶಾಲೆಗಾದ್ರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ? ಮಗು ಶಾಲೆ ಬಂದು ವಾಪಸ್ ಮನೆಗೆ ಬರೋವರೆಗೂ ಏನ್ ಕೆಲಸ ಮಾಡ್ತದೆ? ಇವತ್ತು ಶಾಲೆಗೆ ಏನ್ ಹೇಳಿದ್ರು ಇವತ್ತು? ನಿಮ್ಗೆ ಓದಕ್ ಬೇಡ, ನೀವು ಓದಕ್ ಏನು ಮಾಡ್ಬೇಡ್ರಿ. ಅಪ್ಪ ಏನ್ ಹೇಳಿದ್ರಿ ಇವತ್ತ? ಹೋಮ್ವರ್ಕ್ ಕೊಟ್ಟಾರ, ಸರಿ 30 ವರ್ಷ ಮಾಡಂತ ಹೇಳ್ರಿ. ನಿಮ್ಮ ಬೈಕ್ಗೋಸ್ಕರ ಕೆಲಸ ಹೋಮ್ವರ್ಕ್ ಮಾಡುತ್ತೆ. ಇಲ್ಲ ಅಟ್ಲೀಸ್ಟ್ ಆ ತರಗತಿ ಶಿಕ್ಷಕರು ಫೋನ್ ಬರ್ತಾವ್ರಿ, ಅವ್ರು ಫೋನ್ ಮಾಡ್ರಿ, ಏನ್ ಹೋಮ್ವರ್ಕ್ ಮಾಡಿ ಮೇಡಮ್ ಫೋನ್ ಹಚ್ತೀವಿ ನೋಡು, ನಿಮ್ ಸರ್ ಫೋನ್ ಮಾಡ್ತೀನಿ ಅಂದ್ರೆ ಸರಿ ಕೆಲಸ ಮಾಡೇ ಮಾಡ್ತದ. ಅಥವಾ ಅಟ್ಲೀಸ್ಟ್ ಇಲ್ಲೇ ಹೊರಗಿರ್ತೀರಿ, ಒಂದ್ 2-3 ದಿನ ಬಂದು ಸರ್ ಯಾರು ಇರ್ತಾರ, ಸರ್ ಭೇಟಿ ಆಗಿರಿ, ಸರ್ ನಮ್ಮ ಮಗು ಹೇಗಿದೆ? ನೀವು ಶಾಲೆ ಬಂದ್ರೆ ಮಗು ಅಂಜುತ್ತ, ಏನ ಮಮ್ಮಿ ಬರ್ತಾನ, ಪಪ್ಪ ಬರ್ತಾನ, ಸರ್ ಕೇಳ್ತಾರ, ನಾವು ಹೋಮ್ವರ್ಕ್ ಬೈತಾರ, ಅಂಜಿಕೆ ಬರ್ತಾರ. ಸೊ ಇದನ್ನು ಮುಗಿಸ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕಾಗಿದೆ? ನೀವುಗಳು ಮಾಡ್ಬೇಕಾಗಿದೆ. ಯಾರು ಮಾಡ್ಬೇಕಾಗಿದೆ? ನೀವುಗಳು ಮಾಡ್ಬೇಕಾಗಿದೆ. ಅವ್ರು ಮಾಡ್ತೀರಾ? ಮಾಡ್ತೀರಿ? ಸರ್ ಎಷ್ಟು ಮಂದಿ ಬಂದಿರಿ ಸರ್ ಭೇಟಿಯಾಗಿ? ಒಬ್ಬರು ಸರ್ ಕೊನೆಗೆ ಸಾಯಂಕಾಲ ಪ್ರತಿಜ್ಞೆ ಮಾಡೋಣ, ಮಾಡೋಣ ಕೊನೆ ನಿಮ್ ಕೆಲಸ. ಹಾಗಾಗಿ ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಗೊತ್ತಾ ಸರ್? ಇಲ್ಲಿ ಮೇಜರ್ ಸಮಸ್ಯೆ 18 ಜನ ಎಸ್ಡಿಎಂ, 18 ಜನ ಎಸ್ಡಿಎಂ ಸರ್. ಎಸ್ಡಿಎಂ ಕೆಲಸ ಏನಿದೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ಮರ್ತಿದ್ದಾರೆ ಅಂತ. ವೇದಿಕೆ ಮೇಲೆ 3 ಜನ ಮಾತ್ರ ಎಸ್ಡಿಎಂ ಕೂತಿದ್ರು. ಮೂರೇ ಜನ ಬಂದು 53 ಜನ ಹಾಗಾಗಿ ಒಂದು ಶಾಲೆಯ ಮೇಲುಸ್ತುವಾರಿ ಅಂತಂದ್ರೆ ಮೊದಲು ಎಸ್ಡಿಎಂ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಇದೆ. ಎಲ್ಲಾ ಶಿಕ್ಷಕರು ಶಾಲೆಗೆ ಬರ್ತಾ ಇದ್ದಾರ, ಮಕ್ಕಳು ಗುಣಮಟ್ಟ ಆಗ್ತಾ ಇದ್ದಾನ, ಸರ್ಕಾರಿ ಹೋಗ್ತಾ ಇದಾವ. ಸೊ ಅದನ್ನ ಸ್ವಲ್ಪ ನೀವೇನಾದ್ರು ಕುತ್ಕೊಂಡು ಯೋಚನೆ ಮಾಡಿದ್ರೆ, ಅಥವಾ ಶಾಲೆಗೆ ಏನ್ ಬೇಕು ಅಂತಕ್ಕಂಥ ವಿಚಾರಗಳು ಕೂಡಲೇ ಎಷ್ಟೊಂದು ದಾನಿಗಳಿದೆ. ಸೊ ನೀವು ಕುತ್ಕೊಂಡು ಕೆಲಸ ಮಾಡೋದು ಒಂದೊಂದು ಪ್ಯಾಡ್ ಹಾಕಿಬಿಟ್ಟಿದ್ರೆ ಶಾಲೆ ಸಾಕಷ್ಟು ನಮ್ಮ ಉದ್ದೇಶ. ಯಾಕಂದ್ರೆ ಇದು ನಿಮ್ಮ ಶಾಲೆ, ಸರ್ಕಾರ ಮನೆ ದನ ಕೊಡ್ತದೆ, ಎಲ್ಲ ಸಹಾಯ ಮಾಡ್ತದೆ, ಇರ್ಲಿ. ಸೊ ಸರ್ಕಾರದ ಜೊತೆಗೆ ನೀವು ಕೈ ಜೋಡಿಸಿದ್ರೆ ಸೊ ನಿಮ್ಮ ಶಾಲೆ ಮತ್ತಷ್ಟು ಪ್ರಗತಿ ಆಗುತ್ತೆ ಅಂತ ಅದನ್ನ ನೀವುಗಳು ಮಾಡ್ಬೇಕಾಗಿದೆ. ಹಾಗಾಗಿ ಸೊ ಎಸ್ಡಿಎಂ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಸೊ ಇವತ್ತಿನ ಬದಲಾವಣೆ ಆಗಿರ್ತಕ್ಕಂಥದ್ದು. ಇನ್ನೇನಾದ್ರೂ ಕೆಲಸ ತರಬೇತಿ ಅಥವಾ ಮೀಟಿಂಗ್ ಇತ್ತು ಅಂತಾರೆ, ಸೊ 18 ಜನ ಕಾಲಕ್ಕೆ ಕೂತ್ಕೊಂಡು ಸಮಾಲೋಚನೆ ಮಾಡಿದ್ರೆ ಸೊ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಅನ್ನೋದು ನನ್ನ ಆಶಾಭಾವನೆ. ಅದಕ್ಕೆ ಕೂಡಬೇಕು ಅಂತಕ್ಕಂಥ ಒಂದು ಆಶೆ ಅಂತ ಅದನ್ನ ಕೂಡೋದು ಬಿಡೋದು ನಿಮ್ಮ ಯೋಚನೆ. ಇವತ್ತಿಂದ ಪಾಲಕರಲ್ಲಿ ಒಂದು ಮನವಿ ಇರ್ತಕ್ಕಂಥದ್ದು, ಇನ್ನೇನಾದ್ರೂ ಯಾವತ್ತಾದ್ರೂ ಶಾಲೆಗೆ ಸಬೇಕಾದ್ರೆ ಇಲ್ಲ ಬಾ ಅಂತ ಅಂದ್ರೆ ಸೊ ಇಲ್ಲಿ ಕೆಲಸ ಇದೆ, ನಾನು ಬರಕ್ಕಾಗಲ್ಲ ಅಂತ ಮಾತನ್ನ ಬದಿಗೊತ್ತಿ
ಏನೇ ಕೆಲಸ ಇದ್ರು ಸಹಿತ ನಿಮ್ಮ ಮಗುವಿನ ಬೆಳವಣಿಗೆಗೋಸ್ಕರ ಈ ಶಾಲೆಗೆ ಬಂದು ಎಲ್ಲಾ ಶಿಕ್ಷಕರನ್ನ ಸಂಪರ್ಕ ಮಾಡಿ ನಿಮ್ಮ ಮಗು ಯಾವ ರೀತಿ ಕಲಿತಾ ಇದೆ, ಯಾವ ವಿಷಯ ಓದ್ತಾ ಇದೆ, ಯಾವ ವಿಷಯ ಓದಕ್ಕಾಗ್ತಿಲ್ಲ, ಸರ್ ಇಲ್ಲ ನಮ್ಮ ಮಗುವಿಗೆ ಆಗ್ತಾ ಇದೆ, ಸ್ವಲ್ಪ ದಿನ ಭೇಟಿ ಮಾಡಿದ್ರೆ ಇವತ್ತಿನ ನಿಮ್ಮ ಮಗುವಿಗೆ ಒಂದು ಕಲಿಕೆಯಲ್ಲಿ ಬೆಳವಣಿಗೆ ಆಗ್ಬಹುದು ಅಂತ ನಮ್ಮ ಮನೋಭಾವನೆ. ನಮ್ಮ ಮನೋಭಾವನೆ ನಮ್ಮ ಮನೋಭಾವನೆ. ಹಾಗಾಗಿ ನೀವುಗಳು ಇವತ್ತಿಂದ ಖಂಡಿತ ದೃಢ ನಿರ್ಧಾರ ಮಾಡಿ, ಸರ್ ಖಂಡಿತ ನಮ್ಮ ಮಗುನ ಯಾವುದೇ ಕಾರಣಕ್ಕೂ ಸಹಿತ ಶಾಲೆಯನ್ನ ಬಿಡಿಸೋದಿಲ್ಲ ಶಾಲೆಯನ್ನ ಬಿಡಿಸೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡ ಅಲ್ವಾ. ಸೊ ನೀವೇ ಏನ್ ಕೆಲಸದ ಮಕ್ಕಳು ಬಿಡಿಸ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಶಾಲೆ ಬಿಡಿಸೋದನ್ನ ನಿಲ್ಲಿಸ್ರಿ. ಜೊತೆಗೆ ಶಾಲೆ ಕಳಿಸಿದ ತಕ್ಷಣ ವಾಪಸ್ ನೀವು ಶಾಲೆಗೆ ಬನ್ನಿ. ದಿನ ಬಾ ಅಂತ ಹೇಳ್ತಿಲ್ಲಮ್ಮ, ಯಾವಾಗ ಬನ್ನಿ, ನೀವು ಬಿಡು ಮಾಡ್ಕೊಂಡು ಬನ್ನಿ. ಮಗು ಏನ್ ಮಾಡ್ತಾ ಇದೆ ಆ ಶಿಕ್ಷಕರನ್ನ ಭೇಟಿ ಮಾಡಿ, ಇಲ್ಲ ಎಕ್ಸಾಮ್ಸ್ ಅವ್ರನ್ನ ಭೇಟಿ ಮಾಡಿ, ಸರ್ ನಮ್ಮ ಮಗು ಏನ್ ಮಾಡ್ತಾ ಇದೆ, ಅದಕ್ಕೆ ನಾ ಏನ್ ಮಾಡ್ಬೇಕಾ, ಸೊ ಅನ್ನೋದನ್ನ ಕೇಳಿದ್ರೆ ಮಗುವಿಗೂ ಏನಾಗುತ್ತೆ ಭಯ ಆಗುತ್ತೆ, ನಿಮಗೂ ಒಂದು ಸ್ವಲ್ಪ ಏನಾಗುತ್ತೆ ಮಕ್ಕಳ ಕಲಿಕೆಗೆ ಒಂದು ಖುಷಿ ಅನ್ಸುತ್ತೆ. ಹಾಗಾಗಿ ಇವತ್ತಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸನ ತಾವುಗಳು ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ಬಹು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸ್ತಕ್ಕಂಥ ಕೆಲಸನ ಕೂಡ ಸ್ವಲ್ಪ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ನೋಡ್ತಾ ಇರೋದೇ ಕಾರ್ಪೊರೇಟ್ ಸಮಯದಲ್ಲಿ ಮಕ್ಕಳು ನಾಡಗೀತೆ ಮತ್ತು ರಾಷ್ಟ್ರಗೀತೆಯನ್ನು ಹಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಮಗು ನಮಗೆ ರಾಗಬದ್ಧ ಮಾಡೋದನ್ನು ಬೇಡ, ಸಾಹಿತ್ಯನ ಸ್ಪಷ್ಟವಾಗಿ ಹೇಳಿದ್ರೆ ಸಾಕು ಅಂತಕ್ಕಂಥ ಅದು ಕೂಡ ಹೇಳಿಕೊಂಡಿದ್ದೀವಿ. ಅವರ ಮಾಡಬೇಕು ಅಂತ ಹೇಳಿದ್ದಾರೆ, ಮಾತನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನು ಸರ್ಕಾರ ಇರತಕ್ಕಂಥ ಯೋಜನೆಗಳನ್ನ ಸಾಕಷ್ಟು ಯೋಜನೆಗಳನ್ನ ನಾವು ಏನೇನೋ ಮಾಡಬೇಕಾಗುತ್ತೆ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸನ ಮಾಡೋಣ. ಯೋಜನೆ ಮಕ್ಕಳಿಗೆ ಪ್ರೋತ್ಸಾಹವಾಗಿ ಮುಟ್ಟಿಸುವಂಥ ಕೆಲಸನ ಮಾಡೋಣ. ಸರ್ಕಾರಗಳು ಮಕ್ಕಳಿಗೆ ಮುಟ್ಟಿದ ಜೊತೆಗೆ ಮಕ್ಕಳ ಬೌದ್ಧಿಕವಾಗಿರ್ತಕ್ಕಂಥ ಗುಣಮಟ್ಟವನ್ನು, ಮಕ್ಕಳ ಸರ್ವಾಂಗೀಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ನಾವು ಸರ್ಕಾರದ ಜೊತೆ ಕೈ ಜೋಡಿಸಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಷ್ಟೊತ್ತಿನವರೆಗೆ ನಮ್ಮ ಸಂದೇಶ್ ಸರ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಇಲ್ಲಿ ಆಗದಾಗಿರ್ತಕ್ಕಂಥ ಕೆಲಸಗಳನ್ನು ಹೇಳಿದ್ದಾರೆ. ಆಗಿದ್ದ ಕೆಲಸದ ಬಗ್ಗೆ ನಾವು ಸ್ವಲ್ಪ ಹೇಳಬೇಕು, ಹೇಳಿದ್ರೆ ತಪ್ಪಾಗುತ್ತೆ. ಕಳೆದ 2 ವರ್ಷದ ಹಿಂದೆ 5 ವರ್ಷದವರೆಗೆ ರೆಸಿಡೆನ್ಸಿ ಇರಲಿಲ್ಲ ಸರ್. ಕಳೆದ 2 ವರ್ಷದಿಂದ ರೆಸಿಡೆನ್ಸಿ ನಮ್ಮ ಮುಜುಗರ ನೇತೃತ್ವ ಮತ್ತು ಎಲ್ಲ ನಮ್ಮ ಮುಖ್ಯಗಳ ನೇತೃತ್ವದಲ್ಲಿ ಅವರು ನಮ್ಮ ಶಾಲೆಗೆ ಬಂದ ತಕ್ಷಣ ಯೋಚನೆ ಮಾಡಿದ್ದಾರೆ. ಈಗಿರ್ತಕ್ಕಂಥ SDMC ಕ್ರಿಯಾಶೀಲವಾಗಿದೆ. ನಾನು 18 ಜನ ಕ್ರಿಯಾಶೀಲವಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ 5-6 ಜನ ಏನಪ್ಪ ಅಂತಂದ್ರೆ ಯಾವುದೇ ಕೆಲಸ ಇರಲಿ ಮುಂಚಿನವರು ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈ ಶಾಲೆ ಒಳಗೆ ನಮ್ಮ ಸೈಯದ್ ಸರ್ ಬಂದು ಸುಮಾರು 18ರಿಂದ 19 ವರ್ಷ ಆಯ್ತು. ನಾವು ಈ ಶಾಲೆ ಒಳಗೆ ಬಂದು ಸುಮಾರು 14 ವರ್ಷ ಆಯ್ತು. ಶಾಲೆ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇರೋದನ್ನ ನಾನು ಗಮನಿಸ್ತಾ ಬರ್ತಾ ಇದ್ದೀವಿ. ನಾವು ಅದನ್ನ ನಾನು ಚರ್ಚೆ ಮಾಡಬೇಕಾಗಿದೆ. ಕಳೆದ ಸಲ CS ಅವರು ಶಿಂದೆ ಸಾಹೇಬ್ ಇದ್ದಾಗ ಪ್ರತಿ ತಿಂಗಳ ಪಾಲಕರ ಸಭೆಯಿಂದ ಕಡ್ಡಾಯವಾಗಿ ಮಾಡಲಿಕ್ಕೆ ಹೇಳಿದ್ರು. ಇವೆಲ್ಲ ಸಭೆಗಳೆಲ್ಲ ಆ ವರ್ಷದಲ್ಲಿ ಕಡ್ಡಾಯವಾಗಿ ಪಾಲಕರ ಸಭೆಗೆ ಬಂದವರೇ. ಇಲ್ಲಿರ್ತಕ್ಕಂಥ ಪಾಲಕರು ನಿತ್ಯ ಶಾಲೆಗೆ ಬರುವ ಮಕ್ಕಳ ಪಾಲಕರೇ ಹೊರತು ಗೈರು ಮಕ್ಕಳ ಪಾಲಕರಲ್ಲ. ಅವರು ಗೈಡ್ ಯಾರಾಗುತ್ತಾರೆ ಅವರು ಸಜೆಸ್ಟ್ ಮಾಡಕ್ಕೆ ಉದ್ದೇಶದವರು ಹೇಳಿದ್ದಾರೆ. ಗೈಡು ಯಾರಾಗಿರ್ತಾರೆ ನಮ್ಮ ಮಗಳು ಹೋಗ್ತಾರೆ ಸರ್, ಅವ್ರ ಮಗಳು ಸರ್. ನಾನು ಚರ್ಚೆ ಮಾಡೋಣ ಸರ್, ಬೇರೆ ಚರ್ಚೆ ಮಾಡಿದ್ರೆ ಬಹಳ ಬೇಕಲ್ಲ ಸರ್. ಅದು ಬೇಕು ಸರ್, ಇಲ್ಲಿ ಬರೀ ಫಸ್ಟ್ ಬೇಕು ಸರ್. ಆಗಿದ್ರ ಬಗ್ಗೆ ಇವೆಂಟ್ ಸರ್ ಹೇಳಿದ್ಮೇಲೆ ಅದು ಅಷ್ಟೇ ಇಟ್ಕೊಳ್ಳೋದಕ್ಕೆ ಆಗಿದ್ರ ಬಗ್ಗೆ ಹೇಳ್ಬೇಕು ಸರ್. ಏನು ಬದಲಾವಣೆ ಹೇಳಿರಲ್ಲ ಅವರೆಲ್ಲ ಬದಲಾವಣೆ ಆಗಿರ್ಬೇಕು. ಹಿಂದೆ ಇರ್ತಕ್ಕಂಥದ್ದು ಈಗ ಮುಂದಾಗಿದ್ರ ಬಗ್ಗೆ ಬದಲಾವಣೆ ಅಂತ ಹೇಳಿದ್ರೆ ಅದಕ್ಕೆ ಡಿಮೆನ್ಷನ್ ಹೇಳ್ತಾರೆ ಸರ್. ಪಾಲಕರು ಗೈರು ಬಂದಿರುವಂತ ಅವ್ರು ಬರತ್ತಿಲ್ಲ ಸರ್. ಈಗ ಹೋದ ವರ್ಷ ಸಭೆ ಒಳಗೆ ಇಷ್ಟು ಸಲ ಸಭೆ ಮಾಡಿದಾಗ ಬೇರೆ ಮಕ್ಕಳ ಬಗ್ಗೆ ನೀವು ಚರ್ಚೆ ಮಾಡಿದ್ರು. ಎಷ್ಟು ಜನ ಹೋಗಿರಿ, ಎಷ್ಟು ಸಲ ಹೋಗಿ ನೀವು ಹೇಳಿರಿ ಗೇರ್ ಮಕ್ಕಳು ಯಾರಿಗೆ ಮಕ್ಕಳು ಅವ್ರಿಗೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಎಲ್ಲ ಕೊಡ್ತೀವಿ. ಅದೇ ಸರ್, ಇವ್ರಿಗಿನ್ನೂ ಹೇಳಿದ್ದು ಅದೇ ಸರ್. ಹೋಗಿ ಹೇಳಿ ಅಂತಾನೆ ಹೇಳ್ತೀವಿ ಸರ್. ಅದಕ್ಕೆ ಸರ್ ಹೇಳೋದು ಅದೇ ಸರ್. ಈಗ SDMC ಸರ್ ಆಕ್ಚುಲಿ ಗಾರ್ಡನ್ ಸರ್ ಶಾಲೆ ಆಕರ್ಷಣೆಯಾಗಿ
ದುಡ್ಡು ಹಾಕೋದನ್ನ ನಿಮ್ದೇ ಅದು ಆ ಕಾರಣ ಸರ್ SDM ಶಕ್ತಿ ಮತ್ತು ಇವರಲ್ಲಿ ಕಾರಣ ಏನ್ರಿ ಸರ್ 350 ಮಕ್ಕಳು ಮೊದಲು ಈ 350 ಶಾಲೆ ಅದೊಂದು ಕಾರಣ ಮತ್ತು SDM ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸರ್. ಇಲ್ಲಿ ಮೊದಲು ಚಪ್ಪಲ್ ಸ್ಟ್ಯಾಂಡ್ ಇನ್ನೇನೇ ಒಂದು ಭೌತಿಕವಾಗಿ ಸಾಕಷ್ಟು ಬದಲಾವಣೆ ಆಗಿದೆ ಸರ್. ಇನ್ನು ಆಗಬೇಕಾಗಿರ್ತಕ್ಕಂಥದ್ದು ಸರ್ ಇದೆ ಸರ್. ಅದನ್ನು ನಾವು SDM ಅಪ್ರೋಚ್ ಆಗಿ ನಾವು ಮಾಡುವ ಪ್ರಯತ್ನದಲ್ಲಿ ಅದೇ ಸರ್ ನಮಗೆ ಹಂತ ಹಂತವಾಗಿ ಆಗ್ತದೆ ಸರ್. ಈಗಲೇ ಮಕ್ಕಳು 300 ಮಕ್ಕಳು ಶಾಲೆ ಕಲಿಯಾಕತ್ತವ ಕಲಿಯೋ ಹಂತದೊಳಗೆ ಅದಾವ ಸರ್. ಕಲಿಯೋ ಹಂತದೊಳಗೆ ಅದಾವ ಸರ್. ಕೊನೆಗೆ ಏನಪ್ಪಾ ಅಂತಾರೆ ಬಿತ್ತಿದ ಕೊನೆಯ ದಿವಸಕ್ಕೆ ಫಲನ ನಾವು ಬಯಸ್ಬೇಕಾಗುತ್ತೆ. ಬಿತ್ತಿದ ದಿವಸ ಫಲ ಕೇಳಿದ್ರೆ ಹೆಂಗೆ ಸಿಗುತ್ತದೆ? ಅದಕ್ಕೆ ಕೊನೆಗೆ 7-8ನೇ ತರಗತಿ ಬಂದಾಗ ಆ ಮಗುವಿನ ಆಟಿಟ್ಯೂಡು, ಆ ಮಗುವಿನ ಕಲಿಕೆ, ಆ ಮಗು ಯಾವ ಹಂತದೊಳಗ ಬಂದಾಗ 1ನೇ ತರಗತಿ 2ನೇ ತರಗತಿ ಅಂತ ಪ್ರತಿ ಹಂತದ್ದು ನಾವು 8th 7th 8th ಬಂದಾಗ ನಾವು ಮಗುವಿನ ಕಲಿಕೆ ಬಗ್ಗೆ ನಾವು ಹೇಳೋಣ ಸರ್. ಅದು ಇದೆ ಸರ್. ಈಗ ಅದೇ ಆಗಿದೆ. ನಿತ್ಯ ಬರ್ತಕ್ಕಂಥ ಮಕ್ಕಳು ಕಲಿಕೆಯವರು ಒಂದಷ್ಟು ಒಳ್ಳೆ ರೀತಿಯಲ್ಲಿ ಕಲಿಕೆ ಅದು ಗುಣಮಟ್ಟ ಶಿಕ್ಷಣ ಅವರೆಲ್ಲರ ಸರಿ ಇರೆಗ್ಯುಲಾರಿಟಿ ಇರೋದ್ರಿಂದ ಆ ಮಕ್ಕಳ ಕಲಿಕಾ ಗುಣಮಟ್ಟ ಕುಂಠಿತ ಇಷ್ಟೇ, ಬೇರೆ ಏನಿಲ್ಲ ಸರ್. ಉದ್ದೇಶ ಎಷ್ಟೇ ಸರ್, ನಮಗೆ ಸೌಲಭ್ಯಗಳು ಭೌತಿಕವಾಗಿ ಸೌಲಭ್ಯಗಳು ಕೊಡೋರು ನೀವು ಸರ್ ಮೇಲಾಧಿಕಾರಿ. ಈಗ ಶಿಕ್ಷಕರ ಕೊರತೆ ಮತ್ತು ಪ್ರಯೋಗಾಲಯ ಮತ್ತು ವಾಚನಾಲಯಗಳು ನಮಗೆ ಬೇಕಾಗಿವೆ ಸರ್. ಮುಜೀಬ್ ಸಾಹೇಬ್ರ ಸರ್ಕಾರ ಸರ್ ನಮ್ಗೆ ಈ ಬಿಲ್ಡಿಂಗು ಹಾಳಾಗಿರುವಂಥ ಕೆಳಗಿದ್ರಿ ಇದೊಂದು 4 ಬಿಲ್ಡಿಂಗ್ ಹಾಕಿ ಅಲ್ಲಿ ಶೌಚಾಲಯ ಇದು ವಾಚನಾಲಯನೂ ಆಗುತ್ತೆ, ಪ್ರಯೋಗಾಲಯನೂ ಆಗುತ್ತೆ. ನಮ್ಮ ಪ್ರಯೋಗಾಲಯ ಸಾಮಗ್ರಿಗಳು ಹುಡುಕಿ ಬೆಲೆ ಕುಂತಾವೆ. ಎಷ್ಟು ಬೇಕಾಗ್ತದೆ ತೊಗೊಳ್ತೀವಿ ಮತ್ತೆ ಬಳಸಲಿ. ಒಂದು ಪ್ರತ್ಯೇಕ ಪ್ರಯೋಗಾಲಯ ಇತ್ತು ಅಂತಂದ್ರೆ ಸಾಮಗ್ರಿಗಳ ಪರಿಚಯನೂ ಆಗುತ್ತೆ. ಅವುಗಳನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ನಮ್ಮ ಸೈನ್ಸ್ ಟೀಚರ್ಸು ಯೂಸ್ ಮಾಡಿ. ಈಗ ಗ್ರಂಥಾಲಯ ಪುಸ್ತಕಗಳು ನಾವು ಇಟ್ಕೊಂಡಿವಿ. ನಾವೇನು ಮಾಡ್ತೀವಿ, ಮನೆಗೆ ಗ್ರಂಥಾಲಯ ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಸರ್. ನಾವು ರಿಟರ್ನ್ ಮಾಡಿದ್ವಿ. ಶಾಲೆಯಲ್ಲೇ ಓದಬೇಕಂತಪ್ಪ ಅಂತಂದರೆ ದಿನ ಪತ್ರಿಕೆಗಳನ್ನು ನಾವು ಮಾಸ ಪತ್ರಿಕೆಗಳನ್ನು ತರಿಸುವುದಾದ್ರೆ ಪ್ರತ್ಯೇಕ ಕೊಠಡಿ ಬೇಕು ಸರ್. ಅದಕ್ಕೆ ದಯವಿಟ್ಟು ನೀವು ನಮಗೆ ಶಾಲಾ ಕೊಠಡಿ ಮುಖ್ಯವಾಗಿ ಮತ್ತು ಗಂಡು ಹುಡುಗ ಶೌಚಾಲಯ. ನಮ್ಮ ಶಾಲೆಯಲ್ಲಿ ಹೆಣ್ಣು ಹುಡುಗ ಶೌಚಾಲಯ ಇನ್ನೊಂದು ಕೊಟ್ಟರು ತಪ್ಪಿಲ್ಲ. ಸುಮಾರು 220 ಮೇಲೆ ನಮಗೆ ಹೆಣ್ಣು ಹುಡುಗರು, 213, 137 ಗಂಡು ಹುಡುಗರು ಅಷ್ಟೇ. ಶೌಚಾಲಯ ವ್ಯವಸ್ಥೆ ಮಾಡಿರ್ತೀವಿ. ಅದೊಂದು ಹಾಕಿ ಕೊಡ್ತೀವಿ ಸರ್. ಯಾಕಂದ್ರೆ ನಮಗೆ ಗೊತ್ತು ನಮ್ಮ ಕೈಯಾಗಿ ಇರುವುದು 5 ತಾಸು ಅಷ್ಟೇ. 10ಕ್ಕೆ ಬಂದಂದ್ರೆ 4:40 ಪಡಿಬೇಕು. 5 ತಾಸಿನಾಗ ಅವ್ನು ಹಿಡಿದು ಕುಂದಿರಿಸಿ ಅಭ್ಯಾಸ ಮಾಡಿಸ್ಬೇಕು. ಹಿಡಿದು ಕುಂದಿರ್ಸೋದೇ ಒಂದು ದೊಡ್ಡ ಸಾಹಸ ಕೆಲಸ. 1ರಿಂದ 3 ನಾವು ಅನೇಕ ಡ್ರಾಮಾ ಮಾಡ್ಬೇಕು ಅವ್ರಿಗೆ. ಹಂಗೆ ಕುಂದ್ರಾಗಿಲ್ಲ ಅವ್ರು. ನಿಮ್ಗೆ ಗೊತ್ತದ, ನೀವು ಹಠ ಹಿಡಿದ್ರು ಇಮಿಡಿಯೇಟಾಗಿ ಹೊಡೆದೆ ಆ ಕಡೆಗೆ ಹೋಗ್ಬಿಡ್ತೀರಿ. ನಮ್ಗೆ ಹಂಗಿಲ್ಲ, ಹಿಡಿಯಂಗಿಲ್ಲ. ನೀವು ಒಪ್ಕೊತೀರಿ ದಯವಿಟ್ಟು ಸರ್. ಪಾಲಕರು ನೀವೇ ಹೇಳ್ತೀರಿ, ನಾವು ಅಡ್ಗೆ ಮಾಡಿ ಅವ್ರ ನಾನು ಮಾಡೋರು ನೀವೇ ಇಂಪ್ರೂವ್ಮೆಂಟ್. ಅದಕ್ಕೆ ಮುಂದಿನ ವಿಷಯಗಳು ನೀವೇ ಎಡ ಮಾತು ಮುಗಿಬಿಟ್ಟಿದೆ ಸರ್. ಕೆಲವು ಭರವಸೆಗಳು ಏನಾದ್ರು ಭರವಸೆ ಈಗ ಶೌಚಾಲಯ ಇಲ್ಲ ಅಲ್ಲಿ ಸರ್. ಈಗ ಸೆಕೆಂಡ್ ಮಾಡ್ತೀವಿ. 1 ನಿಮಿಷ ಶೌಚಾಲಯ ನಾನು ವಾಯ್ಸ್ ಮಾಡ್ತೀನಿ. ಓಕೆ ಎಲ್ಲ ಸ್ಕೂಲ್ಗೆ ಅಂಗನವಾಡಿ ಆಗ್ತಾರೆ. ಅಂಗನವಾಡಿಗೆ ಬೇರೆ ಪಂಚಾಯತಿ ತರಬೇತಿ ಅವ್ರು ನಿಮ್ಗೆ ಕೊಟ್ಟಿವಿ. ಅದಕ್ಕೆ ನಮ್ಮ ಕಣ್ಣೂರಿನ ಮಗಳ ಇತ್ತು ಅಂಗನವಾಡಿಗೆ ಕೇಳ್ತೀನಿ. ಶಾಲೆಯ ಒಂದು ನಾವು ಕಂಡುಕೊಂಡಂತೆ ಸರ್, ನಾನು ಕಂಡುಕೊಂಡಂತೆ ಮನೆ ಇವತ್ತು ಕಾಶಿಂ ಸಾಬ್ ಹೇಳಿದ್ದಾರೆ, ಪಂಚಾಯತ್ಗೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಏನ ಸ್ಕೀಮ್ ಇದೆ. ಅದೇ ವಿಶೇಷವಾಗಿ ಏನಾದ್ರು ಯಾರು ಶಾಲೆಗಳೇ ಬಂದ್ರೆ ಅದು ಯಾವುದೇ ಮುಲಾಜಿಲ್ಲದೆ ನಾನು ಕಂಡುಕೊಂಡಂತೆ ಶಾಲೆಗೆ ಏನಾದ್ರು ಬಂತು ಅಂದ್ರೆ ಫಸ್ಟ್ ಪ್ರಯಾರಿಟಿ ಶಾಲೆಗೆ, ಫಸ್ಟ್ ಪ್ರಯಾರಿಟಿ. ಸೊ ಅದಕ್ಕೆ ಈ ನಿಮ್ಮ ಒಂದು 2 ಕಟ್ಟಡ ಆಮೇಲೆ ಕಟ್ಟಡ ಅದಕ್ಕೆ ಸರ್ ಕಾರಣ ಅಂತ. ಜೊತೆಗೆ ಅಲ್ಲ ನಿಮ್ಮ ಕಂಪೌಂಡ್ ಪ್ರಗತಿಯಲ್ಲಿದೆ. ಸೊ ಅದಕ್ಕೆ ಕೂಡ ಸರ್ ಕಾರಣ ಅಂತ ಅಲ್ವಾ? ಉದ್ದೇಶ ಅಂದ್ರೆ ನಡೆಗಳಲ್ಲಿ ಏನ್ ಸ್ಕೀಮ್ ಬರ್ತವೆ ಶಾಲೆಗೆ ಬಂದ್ರೆ
ಸೊ ಫಸ್ಟ್ ಪ್ರಯಾರಿಟಿ ಕೊಡ್ತಕ್ಕಂಥ ಕೆಲಸ ಅಂತ. ಅದು ಯಾರು ಕೇಳಲ್ಲ ಸರ್ ಮಾಡಿಲ್ಲ, ಯಾರು ಕೇಳಿದ್ದಾರೆ ಸಾಕಷ್ಟು ಸಲಗಳು ಕಲ್ಪಿಸಿದ್ದಾರೆ. ಸೊ ಮಾಡೋದು ನಿಮ್ ಕೆಲಸ ಅಂತ. ಸೊ ಯಾಕೆ ಹೆಮ್ಮೆ ಹೇಳ್ಕೊತೀನಿ. ಸೊ ನಮ್ಮ ಅಧಿಕಾರಿಗಳು ನಮ್ಮ ತಂದೆ ಏನಿದ್ದಾರೆ, ಸೊ ಯಾವ ಪಾಲಕರು ಯಾವ ಶ್ರೀರಂಶರು ಮತ್ತು ಪಂಚಾಯತಿ ಅಂತ ಹೇಳಿದ್ದಾರೆ, ಖಂಡಿತವಾಗಿ ಇದು ಒಂದೇ ಪಂಚಾಯತಿ ಬಗ್ಗೆ ಮಾತಾಡ್ತಾ ಇಲ್ಲ, 17 ಪಂಚಾಯತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರು ಕೇಳಿದ್ದಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಸೊ ಮಾಡಿ ಕೊಟ್ಟಿದ್ದಾರೆ. ಆ ಯೋಜನೆನ ಸದ್ಬಳಕೆ ಮಾಡ್ಕೊಳ್ಳೋರು, ಕೆಲಸ ಮಾಡ್ಕೊಳ್ಳೋರು ಯಾರಂದ್ರೆ ಸೊ ನೀವುಗಳು. ಈಗ ಹೈಟೆಕ್ ಶೌಚಾಲಯ ಇದೆ, ಸೊ ಮಾಡಿಕೊಟ್ಟಿದೆ, ನೀವು ಮಾಡ್ಕೊಳ್ಳೋದು ಯಾರು? ನೀವುಗಳಲ್ಲ, ನೀವುಗಳು. ಅದು ನೀವು ಮಾಡ್ಬೇಕು, ಅದಕ್ಕೆ ನೀರು ಜೋಡಿಸೋದು ನೀವು ಮಾಡ್ಬೇಕು. ಈಗ ಸರ್ ಬಂದ ತಕ್ಷಣ ಶೌಚಾಲಯ ರೆಡಿ ಮಾಡ್ಕೊಟ್ಟಿದೆ, ಮತ್ತೆ ಸರ್ ನಾನು ನೀರು ಬೇಕು ಅಂತಾರೆ, ಸೊ ಟ್ಯಾಪ್ ಬೋರ್ ವ್ಯವಸ್ಥೆ ಮಾಡ್ಕೊಂಡಿದೆ, ಒಂದು ಪೈಪ್ ಹಾಕೊಂಡ್ಬಿಟ್ಟು ಅಲ್ವಾ, ಅದು ನಮ್ ಕೆಲಸ ಮಾಡ್ಬೇಕಾಗಿದೆ. ಸೊ ಯಾಕಂದ್ರೆ ಎಲ್ಲಾ ಸೌಲಭ್ಯ ಕಲ್ಪಿಸಿದ್ರೆ ಅದಕ್ಕೆ ಏನ್ ಬೇಕು, ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು. ಯಾರ ಜವಾಬ್ದಾರಿ? ಸೊ ನಿಮ್ಗಳ ಜವಾಬ್ದಾರಿ. ಸ್ಕೀಮ್ ನಾವು ಕೊಡ್ತೀವಿ, ಕೆಲಸ ನೀವು ಕೊಡ್ತಾ ಇದೀವಿ, ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಂಡ ತಕ್ಷಣ ಯಾವ ನಮ್ಮನೆ ಸೊ ಏನೇ ಜವಾಬ್ದಾರಿ ಹೇಗೆ ನಿಭಾಯಿಸ್ಕೊಡ್ತೀವಿ ನಮ್ದು ಅಂತ ಹೇಳಿ ಶಾಲೆಗೂ ನಮ್ದು ಅಂತ ಅನ್ಕೊಂಡ್ರೆ ಮಾಡಕ್ ಸಾಧ್ಯತೆ ಇದೆ. ಅದು ನೀವುಗಳು ಮಾಡ್ಬೇಕಾಗಿದೆ ಅಂತ. ಸೊ ನಮ್ಮ ಉದ್ದೇಶ ಎಂದಾಗ ಏನ್ ಕೆಲಸ ಮಾಡಿದೀವಿ ಅದನ್ನ ನಿಮ್ಮ ಮುಂದೆ ಹೇಳಿದೀನಿ ಅಂತ. ಸೊ 2 ದಿನ ಅಲ್ವಾ? ಸೊ 8 ಇಲ್ಲಿ ಉದಾಹರಣೆ ನಾವು ನೋಡ್ಬೇಕು ಅಂತಂದ್ರೆ 6th 7th 8th ಬಗ್ಗೆ ಮಾಡೋಣ ಮಾತಾಡೋಣ. ಯಾಕಂದ್ರೆ ನಾವು ಸಾಹೇಬ್ ಕರ್ಕೊಂಡು ಹೋಗ್ತೀನ ಅಲ್ವಾ, ನೇರವಾಗಿ ಹೇಳ್ತಿಸ್ತೇನೆ ಎಷ್ಟು ಮಕ್ಕಳಿಗೆ ಈ ಕಾಲ ಓದಕ್ ಬರಲ್ಲ ನೋಡೋಣ. 6, 7, 8ನೇ ತರಗತಿ ಮಕ್ಕಳಿಗೆ 1ರಿಂದ 5 ನನಗೆ ಇಲ್ಲ ಸರ್. ನಮ್ಮ ಉದ್ದೇಶ ಕಲಿಕೆ ಆಗ್ಬೇಕಾಗಿದೆ ಅಂತ, ಅದಕ್ಕೆ ನೀವು ಸಹಕಾರ ಮಾಡಬೇಕಾಗಿದೆ ಅಂತ, ಪ್ರಗತಿ ಆಗ್ಬೇಕಾಗಿದೆ ಅಂತ. ಇಲ್ಲಿ ಶಿಕ್ಷಕರು ಸಂಪೂರ್ಣವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ, ಕ್ರಿಯಾಶೀಲ ಕೆಲಸ ಮಾಡ್ತಾರೆ. ಶಿಕ್ಷಕರ ಬಗ್ಗೆ ನಮ್ಗೆ ನೋಡೋಣ, ಜೊತೆಗೆ ನೀವು ಕೂಡ ಏನಪ್ಪ ಸರ್ಕಾರನ ಸೌಲಭ್ಯದಂಗೆ ಕೊಟ್ಟಿದ್ದಾಗಿತ್ತು ಅಂದ್ರೆ ಸೊ ಮಕ್ಕಳು ಬೆಳವಣಿಗೆ ಮಾಡಕ್ಕೆ ಯಾವುದೇ ರೀತಿಯ ಇಲ್ಲ ಅಂತಕ್ಕಂಥದ್ದು ಇದು ನಮ್ಮ ಮನೋಭಾವನೆ ಅಂತ. ಪಾಲಕ ಪ್ರತಿನಿಧಿಯಾಗಿ ನೀವೇನಾದ್ರು ಕೇಳ್ತೀರಾ? ಸರ್ ನಮ್ಮ ಸರ್ ಇದ್ರೆ ಮಾತಾಡ್ತಾರೆ. ಯಾವ ಕೆಲಸದ ಬಗ್ಗೆ ಐತ್ರಿ? ಬಾಯಿ ಬಿಟ್ಬಿಡ್ಬೇಡಿ. ಅಲ್ಲ ಏನಿದೆ ನಾವೇನಂತೇವ್ ನೀವು ಹೇಳಿದ್ರೆ? ಹಾ? ಸರ್ ಸರ್ ಪರಿಶೀಲನೆ ಬಸ್ ವ್ಯವಸ್ಥೆ ನೋಡ್ರಿ, ನಮ್ಮ ಯುವ ಸಲ ಹೋಗ್ತೀನಿ ಅವರಿಗೆ ನಮ್ದು ಈಗ ಟೈಮಿಂಗ್ ಬಸ್ ಬರಲಿ, ಬಸ್ಸಿ ಬರಲು ಬಸ್ ಅಡ್ರೆಸ್ ಬಾಸು ಬಸ್ ಅದಕ್ಕೆ ಬೇರೆ ಅಡ್ರೆಸ್ ಕೊಟ್ಟಿರ್ತಾರೆ. ಒತ್ತಾಯ ಹೆಂಗ್ ಕೊಡ್ಬೇಕಿಂದ ತಾವು ನಾಲ್ಕು ಕಿಲೋಮೀಟರ್ 5 ಕಿಲೋಮೀಟರ್